Hi, good morning everyone. In the previous classes, we have to discuss about set definitions, representations of a set, types of a sets, equal sets and subsets, power sets and the last one universal set. ಇದಿಷ್ಟರಲ್ಲಿ ನಾವು ಪವರ್ ಸೆಟ್ಸ್ ವರೆಗೂ ನೀವು ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡಿದ್ದೀರಾ. ಇಷ್ಟು ಟಾಪಿಕ್ಸ್ಗಳು ಆಗಿದ್ದಾವೆ. ಇನ್ನು ಉಳ್ಕೊಂಡಿರೋದು ಯೂನಿವರ್ಸಲ್ ಸೆಟ್ ಒಂದು. ಇದಾದಮೇಲೆ ನಾವು ಸಬ್ಸೆಟ್, ಪವರ್ ಸೆಟ್, ಯೂನಿವರ್ಸಲ್ ಸೆಟ್ಸ್ ಮೇಲಿರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಅದರಲ್ಲಿ ಎಕ್ಸಸೈಸ್ 1.3 ಫಸ್ಟ್ ಮೇನ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಆ ಪ್ರಾಬ್ಲಮ್ಸ್ಗಳನ್ನು ಮಾತ್ರ ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸಸ್ಸಲ್ಲಿ ಯೂನಿವರ್ಸಲ್ ಸೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಆ ಎಕ್ಸಸೈಸ್ 1.3 9 ಮೇನ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಹಾಗಾದರೆ ಯೂನಿವರ್ಸಲ್ ಸೆಟ್ ಅಂತ ಹೇಳಬೇಕು ಅನ್ನೋದಕ್ಕಿಂತ ಮುಂಚೆ ನೀವು ಹಿಂದೆ ನಡೆದಿರುವಂಥ ಪ್ರತಿ ಕ್ಲಾಸನ್ನು ನೀವು ರಿವಿಷನ್ ಮಾಡ್ಕೊತಿರ್ಬೇಕು. ಹಾಗಾದರೆ ಸಬ್ಸೆಟ್ ಅಂದ್ರೇನು, ಸಬ್ಸೆಟ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಸಿಂಬಾಲಿಕಲ್ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಸಬ್ಸೆಟ್ಸ್ ಅಂದರೆ ಏನು, ಕಂಡೀಷನ್ಸ್ ಏನಾಗಿರಬೇಕು, ಹಾಗೆ ಪವರ್ ಸೆಟ್ಸ್ ಅಂದ್ರೇನು, ಪವರ್ ಸೆಟ್ಸ್ ಅಂದರೆ ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಗಿವನ್ ಸೆಟ್. ಒಂದು ಸೆಟ್ ಕೊಟ್ಟಿರ್ತಾರೆ, ಆ ಸೆಟ್ಟಿನ ಸಬ್ಸೆಟ್ಸ್ಗಳನ್ನ ನಾವೇನಾದರೂ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ವಿ ಕಾಲ್ ದಟ್ ಸೆಟ್ ಈಸ್ ಆ್ಯನ್ ಪವರ್ ಸೆಟ್ ಅಂತ ಹೇಳ್ತೀವಿ. ಹಾಗೆ ಪವರ್ ಸೆಟ್ಸನ್ನ ನಾವು ಡೆನೋಟ್ ಮಾಡೋದಾದರೆ ಪಿ ಆಫ್ ಎ ಇಂದ ಡೆನೋಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಯು ಆಲ್ರೆಡಿ ನೋ ಅಬೌಟ್ ಎಂಟಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಂಟಿ ಸೆಟ್ ಅನ್ನೋದೇನಾಗ್ತಾ ಹೋಗುತ್ತೆ, ಪ್ರತಿಯೊಂದು ಸೆಟ್ಗಳಿಗೆ ಸಬ್ಸೆಟ್ಸ್ಗಳಾಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿದೆ. ಹಾಗೆ ಒಂದು ಸೆಟ್ ಕೊಟ್ಟರೆ ನೀವು ಅದಕ್ಕೆ ಸಬ್ಸೆಟ್ಸ್ಗಳನ್ನ ಹೇಗೆ ಬರೀಬೇಕು ಅನ್ನೋದನ್ನು ನಾವು ಹಿಂದಿನ ತರಗತಿಗಳಲ್ಲಿ ಹೇಳ್ಕೊಟ್ಟಿದ್ದೀವಿ. ಹಾಗಾದರೆ ಯೂನಿವರ್ಸಲ್ ಸೆಟ್ ಅಂತ ಹೇಳಬೇಕು ಅಂದರೆ ಯೂನಿವರ್ಸಲ್ ಸೆಟ್ ಅಂತ ತಗೋಣ. ಯೂನಿವರ್ಸಲ್ ಸೆಟ್ ಅಂದರೆ ಏನು ಅಂತ ಹೇಳಬೇಕು ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸಾಂಪಲ್ ಏನಂದರೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳನ್ನ ಒಂದು ಸೆಟ್ಟಲ್ಲಿ ಹಾಕೋಣ. ಆ ಸೆಟ್ಟನ್ನು ಎ ಅಂತ ಕಾಲ್ ಮಾಡ್ಕೊಳ್ತಾ ಇದ್ದೀವಿ. ಸೆಟ್ ಎ ಏನಾಗ್ತಾ ಇದೆ, ಇದು ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್ ರೂಮ್. ಸೆಟ್ ಆಫ್ ಆಲ್ students in your school. Okay, that is set A. Set of all students in your school is a set A. And set B is set of all boys students in your school. Set of all boys students in your school. ಹಾಗೆಯೇ ಸೆಟ್ ಸಿ ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೆಟ್ ಆಫ್ ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್. ಹಾಗೆ ಇನ್ನು ಒಂದು ಸ್ಕೂಲಲ್ಲಿ ನಾವು ಎಷ್ಟು ಸೆಟ್ಸ್ಗಳನ್ನಾಗಿ ಮಾಡ್ತಾ ಹೋಗ್ಬೋದು. ಒಂದು ಫಸ್ಟ್ ಸೆಟ್ ಏನಾಗ್ತಾ ಹೋಗುತ್ತೆ, ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸನ್ನು ಒಂದು ಸೆಟ್ಟಲ್ಲಿ ಹಾಕಿ. ಹಾಗೆ ಸೆಟ್ ಬಿ ಏನಾಗ್ತಾ ಇದೆ ಅಂದರೆ ಸೆಟ್ ಆಫ್ ಆಲ್ ಬಾಯ್ಸ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿರೋ ಬಾಯ್ಸ್ಗಳನ್ನು ಮಾತ್ರ ಒಂದು ಸೆಟ್ಟಲ್ಲಿ ಹಾಕಬೇಕು. ಆ ಸೆಟ್ಟನ್ನು ನಾವೇನಂತ ಕಾಲ್ ಮಾಡ್ತಾ ಇದ್ದೀವಿ, ಸೆಟ್ ಬಿ ಅಂತ ಕಾಲ್ ಮಾಡ್ತಾ ಇದ್ದೀವಿ. ಹಾಗೆ ಸೆಟ್ ಆಫ್ ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್, ದಟ್ ಈಸ್ ಸೆಟ್ ಸಿ. ನಿಮ್ಮ ಸ್ಕೂಲಲ್ಲಿರುವಂಥ ಪ್ರತಿಯೊಬ್ಬ ಗರ್ಲ್ಸ್ನ ನಾವು ಒಂದು ಸೆಟ್ಟಲ್ಲಿ ಆಗ್ತಾ ಇದ್ದೀವಿ, ದಟ್ ಈಸ್ ಸೆಟ್ ಸಿ ಆಗ್ತಾ ಇದೆ. ಹಾಗೆ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾದರೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಹು ಸ್ಕೋರ್ಡ್ 90% ಎಬೋವ್ ಅಂತ ತಗೊಂಡ್ರು, ಅದು ಕೂಡ ಒಂದು ಸೆಟ್ ಆಗ್ತಾ ಹೋಗುತ್ತೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಪ್ರತಿಯೊಬ್ಬ ಕ್ಲಾಸ್ ರೂಮಲ್ಲಿ 90%ಗಿಂತ ಎಬೋವ್ ಇರುವಂತಹ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳನ್ನ ಒಂದು ಸೆಟ್ಟಲ್ಲಿ ಹಾಕಿ ಅಂತಂದರೆ ದಟ್ ಈಸ್ ಸೆಟ್ ಡಿ ಆಗ್ತಾ ಹೋಗುತ್ತೆ. ಹೀಗೆ ಬರ್ಕೊಳ್ತಾ ಹೋದಾಗ ಕಂಟಿನ್ಯೂ ಮಾಡ್ಕೊತ ಹೋದರೆ 90% ಎಬೋವ್, 75% ಎಬೋವ್, 80% ಎಬೋವ್, ಹೀಗೆ ಬರ್ಕೊತ ಹೋದರೆ ನಮಗೊಂದು ಸೆಟ್ ಸ್ಕೂಲಲ್ಲಿ ಸುಮಾರು ಸೆಟ್ಗಳು ಸಿಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದರೆ ಈಗ ಬಿ ಈಸ್ ಎ ಸಬ್ಸೆಟ್ ಆಫ್ ಎನಾ? ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತಾ? ಎಸ್, ಇಟ್ಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಯಾಕೆಂದರೆ ಸೆಟ್ ಬಿ ಯಲ್ಲಿರೋರು ಯಾರು? ಸೆಟ್ ಆಫ್ ಆಲ್ ಬಾಯ್ಸ್ ಸ್ಟೂಡೆಂಟ್ಸ್ ಮಾತ್ರ. ಸೆಟ್ ಎ ಯಲ್ಲಿರೋರು ಯಾರು? ಗರ್ಲ್ಸ್ ಸ್ಟೂಡೆಂಟ್ಸ್ ಆಲ್ಸೋ ಇದ್ದಾರೆ, ಬಾಯ್ಸ್ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ, ಹೌದಲ್ವಾ? ಅಂದರೆ ನಮ್ಮ ಸ್ಕೂಲಲ್ಲಿ 150 ಜನ ಇದ್ದಾರೆ ಅಂತಂದರೆ ಆ 150 ಜನನೂ ಒಂದು ಗುಂಪಲ್ಲಿ ಹಾಕೋಣ.
ಹಾಗೆ ಸೆಟ್ ಆಫ್ ಆಲ್ ಬಾಯ್ಸ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್ ಅಂತ ಅಂದರೆ ನಮ್ಮ ಸ್ಕೂಲಲ್ಲಿ 75 ಮೆಂಬರ್ಸ್ ಬಾಯ್ಸ್ ಇದ್ರು ಅಂದರೆ 75 ಮೆಂಬರ್ಸ್ ಮಾತ್ರ ಒಂದು ಸಪ್ರೇಟ್ ಗುಂಪಲ್ಲಿ ಹಾಕ್ತಾ ಹೋಗಬೇಕು. ಹಾಗೆಯೇ ಸೆಟ್ ಆಫ್ ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್ ರೂಮ್ ಅಂತ ಅಂದರೆ ರಿಮೈನಿಂಗ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ಇನ್ನು 75 ಮೆಂಬರ್ಸ್ ಗರ್ಲ್ಸ್ ಇದ್ದಾರೆ, ಆ 75 ಮೆಂಬರ್ಸ್ನ ಒಂದು ಸೆಟ್ಟಲ್ಲಿ ಹಾಕ್ತಾ ಹೋಗೋಣ. ಹಾಗಾದರೆ ಈಗ ಈ 75 ಮೆಂಬರ್ಸು ಎ ಸ್ಕೂಲಲ್ಲಿದ್ದಾರ ಗರ್ಲ್ಸ್ ಸ್ಟೂಡೆಂಟ್ಸು, ಹಾಗೆ ಇಲ್ಲಿರೋಂಥ 75 ಮೆಂಬರ್ಸ್ ಬಾಯ್ಸ್ ಕೂಡ ಅದೇ ಸ್ಕೂಲಿಗೆ ಒಳಪಟ್ಟಿರೋರೇ ಅಲ್ವಾ. ಹಾಗಾದರೆ ಬಿ ಈಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ, ಹಾಗೆ ಸಿ ಈಸ್ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಹಾಗೆ 90%ಗಿಂತ ಎಬೋ ಸ್ಕೋರ್ ಮಾಡಿರೋರು ಅದೇ ಸ್ಕೂಲವರೇನಾ. ಹಾಗಾದರೆ ನಾವೇನಂತ ಹೇಳ್ತಾ ಹೋಗ್ಬೋದು, ಡಿ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಪ್ರತಿಯೊಂದು ಸೆಟ್ಗಳಿಗೂ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಹಿಂಗೆ ಕಾಲ್ ಮಾಡ್ಕೊಂತಂದರೆ ಅಷ್ಟು ಸೆಟ್ಸ್ಗಳಿಗೂ ಒಂದು ಮೇನ್ ಇಂಪಾರ್ಟೆಂಟ್ ಸೆಟ್ ಇದೆ. ಅಷ್ಟು ಎಲಿಮೆಂಟ್ಸ್ಗಳನ್ನ ಡಿವೈಡ್ ಮಾಡ್ತಾ ಇರೋವಂಥ ಸೆಟ್ ಯಾವುದು, ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್ ಅನ್ನೋ ಸೆಟ್ಟಲ್ಲಿರುವಂತಹ ಪ್ರತಿಯೊಬ್ಬ ಆ ಸೆಟ್ಟನ್ನು ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ, ಪಾರ್ಟಿಷನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಪಾರ್ಟಿಷನ್ಸ್ ಮಾಡಿರೋದನ್ನೆಲ್ಲ ಒಂದು ಮಾಡಿಕೊಂಡ್ರೆ ನಮಗೆ ಯೂನಿವರ್ಸಲ್ ಸೆಟ್ ಸಿಗ್ತಾ ಹೋಗುತ್ತೆ, ದಟ್ ಈಸ್ ಸೆಟ್ ಎ. ಹಾಗಾದರೆ ಯೂನಿವರ್ಸಲ್ ಸೆಟ್ ಅಂದರೆ ಕಂಡೀಷನ್ಸ್ ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ. ಒಂದು ಗಿವನ್ ಸೆಟ್ ಇರುತ್ತೆ, ಆ ಗಿವನ್ ಸೆಟ್ಟಿಂದ ನಾವು ಸಬ್ಸೆಟ್ಸ್ಗಳನ್ನ ಬರ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಈ ಎಲ್ಲ ಸಬ್ಸೆಟ್ಸ್ಗಳಿಗೂ ಮೇನ್ ಸೆಟ್ ಯಾವುದು, ದಟ್ ಈಸ್ ಸೆಟ್ ಎ. ಹಾಗೆಯೇ ಇಲ್ಲೂ ಅಷ್ಟೇ, ಇಲ್ಲಿರುವಂಥ ಎಲ್ಲ ಸೆಟ್ಸ್ಗಳಿಗೂ ಮೇನ್ ಸೆಟ್ ಯಾವುದು, ಸೆಟ್ ಎ. ಹಾಗಾದರೆ ಸೆಟ್ ಎ ಈಸ್ ಅನ್ ಯೂನಿವರ್ಸಲ್ ಸೆಟ್. ಸೆಟ್ ಎ ಈಸ್ ಅನ್ ಯೂನಿವರ್ಸಲ್ ಸೆಟ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಎನ್ ಅಂದರೆ ನಮಗೆ ಅರ್ಥ ಏನು, ದಟ್ ಇಸ್ ಎ ನ್ಯಾಚುರಲ್ ನಂಬರ್ ಸಿಸ್ಟಮ್, ಹೌದಲ್ಲ. ಹಾಗಾದರೆ ಏನಾಗ್ತಾ ಹೋಗುತ್ತೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಈ ಸೆಟ್ಟಲ್ಲಿ ಏನಾಗ್ತಾ ಇದೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ಗಳು ಮಾತ್ರ ಇದ್ದಾವೆ. ಸೆಟ್ ಎಲ್ಲಿರೋರು ಯಾರು ಇವಾಗ, ಆಲ್ ನ್ಯಾಚುರಲ್ ನಂಬರ್ಸ್ will be included in the set A. ಹಾಗೆ Z, set of all positive integers. Set of all positive integers. Set of all positive integers ಅಂತಂದರೆ ಓನ್ಲಿ ನಾವು ಪಾಸಿಟಿವ್ ಇಂಟೀಜರ್ಸ್ಗಳನ್ನ ಮಾತ್ರ ತಗೊಳ್ತಾ ಹೋಗ್ತೀವಿ. ಪಾಸಿಟಿವ್ ಇಂಟೀಜರ್ಸ್ಗಳು ಯಾವುದ್ಯಾವುದು, 1 2 3 4 5 6 7 8 9 10 ಹೀಗೆ ಅಲ್ವಾ. ಹಾಗಾದರೆ 0 ಇಸ್ ಎ ನ್ಯೂಟ್ರಲ್ ಎಲಿಮೆಂಟ್, ಸೊ 0ನು ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಬಟ್ Z ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎನ್ ಆಗ್ತಾ ಹೋಗುತ್ತೆ. ಬಟ್ ಹಾಗೆಯೇ Z ಅಂತ ಆಯಿತು. ಹಾಗೆ ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್, ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್, ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ದಟ್ ಈಸ್ ಸೆಟ್ ಎ ಅಂತ ತಗೊಳ್ತಾ ಹೋಗೋಣ. ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ನ ಸೆಟ್ ಎ ಅಂತ ತಗೊಳ್ತಾ ಹೋಗೋಣ. ಹಾಗೆಯೇ ಸೆಟ್ ಬಿ ಅಲ್ಲಿ ನಮಗೆ ಸೆಟ್ ಆಫ್ ಆಲ್ ಈವನ್ ನಂಬರ್ಸ್ ಅಂತ ತಗೊಂಡ್ರೆ, ಸೆಟ್ ಆಫ್ ಆಲ್ ಈವನ್ ನಂಬರ್ಸ್ ಅಂತ ತಗೋಣ. ಹಾಗೆ ಸೆಟ್ ಆಫ್ ಆಲ್ ಆಡ್ ನಂಬರ್ಸ್ ಅಂತ ತಗೊಂಡ್ರೆ ವೆದರ್ ಎ ಇಸ್ ಎ ಸಬ್ಸೆಟ್ ಆಫ್ ಎನ್ ಆಗ್ತಾ ಹೋಗುತ್ತಾ, ಎ ಇಸ್ ಎ ಸಬ್ಸೆಟ್ ಆಫ್ ಎನ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಅಂದರೆ ನಮಗೆ ಯಾವ್ಯಾವ ಎಲಿಮೆಂಟ್ಸ್ಗಳು ಬರ್ತಾ ಹೋಗುತ್ತೆ, 2 3 5 7 11 ಹೀಗೆ ಆ ಎಲಿಮೆಂಟ್ಸ್ಗಳನ್ನ ನಾವೇನಂತ ಮಾಡ್ತಾ ಹೋಗ್ಬೋದು, ಎಲಿಮೆಂಟ್ಸ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ಬೋದಲ್ವಾ. 2 3 5 7 11 13 17 ಹಾಗೆ 19 ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹಾಗಾದ್ರೆ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂದರೆ 1 2 3 ಸೊ ಆನ್ ಅಪ್ ಟು ಎಲ್ಲಿವರೆಗೂ ಸಿಗುತ್ತೋ ಗೊತ್ತಿಲ್ಲ. ಹಾಗೆಯೇ ಸೆಟ್ ಆಫ್ ಆಲ್ ಈವನ್ ನಂಬರ್ಸ್ ಅಂದರೆ 2 4 6 8 10 ಸೊ ಆನ್ ಕಂಟಿನ್ಯೂ. ಹಾಗೆಯೇ ಸೆಟ್ ಆಫ್ ಆಲ್ ಆಡ್ ನಂಬರ್ಸ್ ಅಂತಂದರೆ 1 3 5 7 9 ಹೀಗೆ ಸೆಟ್ಗಳನ್ನ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಸೆಟ್ ಎ ಇಸ್ ಅ ಸಬ್ಸೆಟ್ ಆಫ್ ಎನ್ ಆಗ್ತಾ ಹೋಗುತ್ತಾ, ಎಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಸೆಟ್ ಎಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಎನ್ ಅಲ್ಲಿ ಇದ್ದಾವೆ. ಹಾಗೆಯೇ ಸೆಟ್ ಬಿ ಇಸ್ ಅ ಸಬ್ಸೆಟ್ ಆಫ್ ಎನ್ ಆಗ್ತಾ ಹೋಗುತ್ತಾ, ಎಸ್ ಸಬ್ಸೆಟ್ ಆಗ್ತಾ ಹೋಗುತ್ತೆ. ಬಿಕಾಸ್ 2 4 6 8 10 ಬಿಲಾಂಗ್ಸ್ ಟು ದ ಸೆಟ್ ಬಿ ಅಂತಂದರೆ again 2 4 6 8 10 ಬಿಲಾಂಗ್ಸ್ ಟು ದ ಸೆಟ್ ಎನ್ ಆಗ್ತಾ ಹೋಗುತ್ತೆ. ಬಿಲಾಂಗ್ಸ್ ಟು ದ ಸೆಟ್ ಅಂತಂದರೆ ಬಿಲಾಂಗ್ಸ್ ಅಂದರೆ ಅರ್ಥ ಏನು, ಆ ಸೆಟ್ಟಲ್ಲೂ ಕೂಡ ಇದ್ದಾವೆ ಅಂತ ಅರ್ಥ, ಹೌದಲ್ವಾ. ಹಾಗಾಗಿ set of all even numbers 2 4 6 8 10 is also a subset of set of all natural numbers.
ಆ್ಯಂಡ್ ಸೆಟ್ ಆಫ್ ಆಲ್ ಆಡ್ ನಂಬರ್ಸ್. ಸೆಟ್ ಆಫ್ ಆಲ್ ಆಡ್ ನಂಬರ್ಸ್ ಅಂದರೆ ನಮಗೆ ಆಡ್ ನಂಬರ್ಸ್ಗಳು ಯಾವ್ದು ಅರ್ಥ ಆಯಿತು. 1 3 5 7 9 11 10 13 ಹೀಗೆ ಬರ್ತಾ ಹೋಗುತ್ತೆ. ಅಷ್ಟು ಆಡ್ ನ್ಯಾಚುರಲ್ ನಂಬರ್ಸ್ಗಳು ನಮಗೆ ಸೆಟ್ ಎನ್ನಿಗೆ ಸಬ್ಸೆಟ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದರೆ ಎ ಬಿ ಸಿ ಅನ್ನೋ ಸೆಟ್ಗಳನ್ನು ಯಾವ ಸೆಟ್ಟಿಂದ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ? ಸೆಟ್ ಎನ್ನಿಂದ ಮೆನ್ಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಎ ಬಿ ಸಿ ಅನ್ನೋ ಎಲ್ಲ ಸೆಟ್ಗಳಿಗೂ ಯೂನಿವರ್ಸಲ್ ಸೆಟ್ ಯಾವ್ದಾಗ್ತಾ ಹೋಗುತ್ತೆ? ಹಾಗಾದರೆ ಸೆಟ್ ಎನ್ ಇಸ್ ಅ ಯೂನಿವರ್ಸಲ್ ಸೆಟ್ ಫಾರ್ ದೀಸ್ 3 ಸೆಟ್ಸ್, ಹೌದಲ್ವಾ? ಹಾಗಾದರೆ ಯೂನಿವರ್ಸಲ್ ಸೆಟ್ ಅಂದರೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಯೂನಿವರ್ಸಲ್ ಸೆಟ್ ಅಂದರೆ ಗೊತ್ತಾಯಿತು. ಸೊ 1.3 ಇಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊತಾ ಹೋಗೋಣ, ಓಕೆನಾ? ಎಸ್, ಯೂನಿವರ್ಸಲ್ ಸೆಟ್ ಅಂದರೆ ಗೊತ್ತಾಗಿದೆ. ಸೊ ಎಕ್ಸಸೈಸ್ 1.3 ಒಂದು ಪ್ರಾಬ್ಲಮ್ ಮಾತ್ರ ಆಗಿತ್ತು. ಇನ್ನು ಉಳ್ಕೊಂಡಿರುವಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸಾಮೈನ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಏನಂತ ಕೇಳ್ತಾ ಇದ್ದಾರೆ? ಕೆಳಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂ ಆಗ್ತಾ ಹೋಗುತ್ತೆ ಅಥವಾ ಯಾವ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೆಟ್ ಎ ಕಮ ಬಿ, ಈ ಸಿಂಬಲ್ ಇತ್ತು ಅಂದರೆ ಅರ್ಥ ಏನು? ಈಸ್ ನಾಟ್ ಎ ಸಬ್ಸೆಟ್, ಹೌದಲ್ವಾ? ಸಬ್ಸೆಟ್ ಅಂದರೆ ಸಿಂಬಲು ಇದು, ನಾಟ್ ಸಬ್ಸೆಟ್ ಅಂದರೆ ಸಿಂಬಲ್ ಇದು, ಬಿಲಾಂಗ್ಸ್ ಟು ದ ಸೆಟ್, ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಅಂತ ಅರ್ಥ. ಸಬ್ಸೆಟ್ ಅಂದರೆ ಸೆಟ್ಸ್ಗಳು ಒಂದು ಸೆಟ್ ಇನ್ನೊಂದು ಸೆಟ್ಟಿಗೆ ಸಬ್ಸೆಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಬಿಲಾಂಗ್ಸ್ ಟು ದ ಅಂತಂದರೆ ಅರ್ಥ ಎಲಿಮೆಂಟ್ಸ್ಗಳು ಆ ಸೆಟ್ಟಲ್ಲಿ ಇದ್ದಾವೆ ಅಂತ ಅರ್ಥ. ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಅಂತಂದರೆ ಇಲ್ಲಿರೋಂಥ ಎಲಿಮೆಂಟು ಆ ಸೆಟ್ಟಲ್ಲಿ ಇಲ್ಲ ಅಂತ ಅರ್ಥ, ಓಕೆನಾ? ಇದಿಷ್ಟು ಸಿಂಬಲ್ಗಳು ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೆಟ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ಸೆಟ್ ಎ ಕಮ ಬಿ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಸಿ ಎ. ಈಸ್ ನಾಟ್ ಸಬ್ಸೆಟ್ ಅಂತಂದರೆ ಸಬ್ಸೆಟ್ಸ್ನ ಕಂಡೀಷನ್ಸ್ ಏನು? ಇಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಎರಡನೇ ಸೆಟ್ಟಲ್ಲಿ ಇದೆ ಅಂತಂದರೆ ಈ ಸೆಟ್ಟು ಈ ಸೆಟ್ಗೆ ಸಬ್ಸೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಇಲ್ಲಿ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಅಂತ ಕೊಡ್ತಾ ಇದ್ದಾನೆ. ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಅಂತ ಈಸ್ ನಾಟ್ ಎ ಸಬ್ಸೆಟ್ ಅಂತ ಕೊಡ್ತಾ ಇದ್ದಾನೆ. ಅಂದರೆ ಈ ಸೆಟ್ಟು ಈ ಸೆಟ್ಗೆ ಸಬ್ಸೆಟ್ ಅಲ್ಲ ಅಂತ ಹೇಳ್ತಾ ಇರೋದು. ಹಾಗಾದರೆ ಇಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದಾದ್ರು? ಎ ಮತ್ತು ಬಿ. ಹಾಗೆಯೇ ಸೆಟ್ ಸೆಕೆಂಡ್ ಸೆಟ್ಟಲ್ಲಿ ಏನಿದೆ? ಬಿ ಸಿ ಎ ಇದೆ. ಬಟ್ ಎ ಬಿ ಬಿಲಾಂಗ್ಸ್ ಟು ದ ಫಸ್ಟ್ ಸೆಟ್, ಹಾಗೆಯೇ ಎ ಬಿ ಬಿಲಾಂಗ್ಸ್ ಟು ದ ಸೆಕೆಂಡ್ ಸೆಟ್ ಆಲ್ಸೋ. ಸೊ ಈಸ್ ಇಟ್ ಎ ಟ್ರೂ ಸ್ಟೇಟ್ಮೆಂಟ್ ಆರ್ ಫಾಲ್ಸ್ ಸ್ಟೇಟ್ಮೆಂಟ್? ಇಟ್ಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಇಲ್ಲಿ ನಮಗೆ ಸಬ್ಸೆಟ್ ಅಂತ ಕೊಟ್ಟಿದ್ರೆ ಮಾತ್ರ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇತ್ತು. ಇಲ್ಲಿ ನಾಟ್ ಸಬ್ಸೆಟ್ ಕೊಡ್ತಾ ಇದ್ದಾನೆ. ಸೊ ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಹಾಗೆಯೇ ಸೆಕೆಂಡ್ ಕ್ವಶನ್ಸ್ ನೋಡೋದಾದ್ರೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಸೆಟ್ ಎ ಕಮ ಇ ಈಸ್ ಎ ಸಬ್ಸೆಟ್. set A, E is a subset of the set X such that X is a vowels in English alphabet. Second set ಏನಾಗ್ತಾ ಇದೆ? X ಅನ್ನೋ ಜನರಲ್ ಎಲಿಮೆಂಟ್ ಇರುತ್ತೆ. ಆ X ಅಂದರೆ ಅರ್ಥ ಏನು? X ಅಂದರೆ vowels in English alphabets. ಹಾಗಾದರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿರುವಂಥ vowelsಗಳು ಯಾವುದ್ಯಾವುದು ಆಗ್ತಾ ಹೋಗುತ್ತೆ? A, E, I, O, U. ಹಾಗಾದರೆ ಎ ಕಮ ಇ ಅನ್ನೋದು ಫಸ್ಟ್ ಸೆಟ್ಟಲ್ಲೂ ಇದೆ, ಹಾಗೆ ಎ ಕಮ ಇ ಅನ್ನೋದು ಸೆಕೆಂಡ್ ಸೆಟ್ಟಲ್ಲೂ ಇದೆ. ಹಾಗಾದರೆ ಅರ್ಥ ಏನಾಗ್ತಾ ಇದೆ? ಸಬ್ಸೆಟ್ ಆಗ್ತಾ ಇದೆ. ಹಾಗಾದರೆ ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್ ಆರ್ ಫಾಲ್ಸ್ ಸ್ಟೇಟ್ಮೆಂಟ್? ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಲ್ವಾ? ಹಾಗೆಯೇ ಥರ್ಡ್ ಒನ್ ನೋಡ್ತಾ ಬನ್ನಿ. ಥರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಕೊಡ್ತಾ ಇದ್ದಾನೆ? ಸೆಟ್ 1 2 3. ಸೆಟ್ 1 2 3 ಈಸ್ ಎ ಸಬ್ಸೆಟ್ ಆಫ್ ದ ಸೆಟ್ 1 3 5. ಹೌದಲ್ವಾ? ಬಟ್ ಇಟ್ಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ 1 2 3 ಅನ್ನೋ ಎಲಿಮೆಂಟ್ಸ್ಗಳು ಫಸ್ಟ್ ಸೆಟ್ಟಲ್ಲಿದೆ, ಆದರೆ 2 ಅನ್ನೋ ಎಲಿಮೆಂಟು ಸೆಕೆಂಡ್ ಸೆಟ್ಟಲ್ಲಿ ಇದೆಯಾ? ಸೆಕೆಂಡ್ ಸೆಟ್ಟಲ್ಲಿ ಇದ್ದರೆ ಮಾತ್ರ ಅದು ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇತ್ತು. ಸೊ ಇಲ್ಲಿ ನಮಗೆ 2 ಅನ್ನೋದು ಸೆಟ್ ಬಿ ಅಲ್ಲಿ ಇಲ್ಲ, ಹಾಗಾಗಿ ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಬಿಕಾಸ್ 2 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ 1 3 5 ಅಂತ ಬರೀತಾ ಹೋಗಬೇಕು. ರೀಸನ್ ಏನಾದರೂ ಕೇಳಿದ್ರು ಅಂತಂದರೆ 2 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ 1 3 5 ಅಂತ ಬರೀತಾ ಹೋಗ್ತೀರಾ. ಹಾಗೆಯೇ ಇಲ್ಲಿ ನಮಗೆ ರೀಸನ್ ಕೇಳಿದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಇನ್ ದ ಸೆಟ್
belongs to the set AB and A comma B belongs to the set ABC ಅಂತ ಕಂಡೀಷನ್ಸ್ ಬರೀತಾ ಹೋಗ್ತೀರಾ. ಹಾಗೇನೆ ಥರ್ಡ್ ಸ್ಟೇಟ್ಮೆಂಟ್ ಗೊತ್ತಾಯ್ತು. ಫೋರ್ತ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಸೆಟ್ ಎ. ಹಾಗಾದ್ರೆ ಈ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ? ಓನ್ಲಿ ಒನ್ ಎಲಿಮೆಂಟ್ ಇದೆ. ಹಾಗಾದ್ರೆ ಆ ಸೆಟ್ ನ ಏನಂತ ಕರಿತಾ ಇದ್ರಿ? ಸಿಂಗಲ್ಟನ್ ಸೆಟ್ ಅಂತ ಕರಿತಾ ಇದ್ರಿ. ಹಾಗಾದ್ರೆ ಸಿಂಗಲ್ಟನ್ ಸೆಟ್ ಎ is a subset of the set ABC ಆಗ್ತಾ ಹೋಗುತ್ತಾ? Yes, it is a true statement. It's a true statement. ಯಾಕೆ ಅಂತಂದ್ರೆ ಸಿಂಗಲ್ಟನ್ ಸೆಟ್, ಈ ಸೆಟ್ ನಮಗೆ ಸಬ್ಸೆಟ್ ಆಗ್ತಾ ಇದೆ. ಯಾವ ಸೆಟ್ಗೆ? ಸೆಟ್ ಎ ಬಿ ಸಿ ಗೆ. ಹಾಗಾದ್ರೆ ಎ ಬಿ ಸಿ ಗೆ ಸಬ್ಸೆಟ್ಸ್ ಬರೀತಾ ಇದ್ರಿ ಅಂದ್ರೆ ಏನಂತ ಬರೀತಾ ಹೋಗ್ಬೋದು? ಎಂಟಿ ಸೆಟ್ಸ್ ಬರೀತೀರಾ. ಹಾಗೆ ಸಿಂಗಲ್ಟನ್ ಸೆಟ್ ಎ ಬರೀತಾ ಹೋಗ್ಬೋದು, ಸಿಂಗಲ್ಟನ್ ಸೆಟ್ ಬಿ ಬರೀತಾ ಹೋಗ್ಬೋದು, ಸಿಂಗಲ್ಟನ್ ಸೆಟ್ ಸಿ ಬರೀತಾ ಹೋಗ್ಬೋದು, ಎ ಬಿ, ಎ ಸಿ, ಎ ಬಿ ಸಿ, ಎ ಬಿ ಸಿ, ಹೀಗೆ ಸಬ್ಸೆಟ್ಸ್ಗಳು ಬರ್ತಾ ಹೋಗುತ್ತೆ ಈ ಸೆಟ್ಸ್ಗಳಿಗೆ. ಹಾಗೇನೆ ಈ ಸೆಟ್ಗೆ ಸಬ್ಸೆಟ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೇನೆ ಲಾಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಇದಕ್ಕೆ ರೀಸನ್ ಬರೆಯೋದಾದ್ರೆ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಬಿ ಸಿ ಅಂತ ಬರೆದ್ರು ನಿಮಗೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ, ಫಿಫ್ತ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಸಿಂಗಲ್ಟನ್ ಸೆಟ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಬಿ ಸಿ ಅಂದ್ರೆ ಬಿಲಾಂಗ್ಸ್ ಟು ಅಂದ್ರೆ ಏನರ್ಥ? ಎಲಿಮೆಂಟ್ ಅಂತ ಅರ್ಥ. ಹಾಗಾದ್ರೆ ಈ ಎಲಿಮೆಂಟ್ ಅನ್ನೋದು ಸೆಟ್ ಎ ಅನ್ನೋದು ಸೆಟ್ ಎ ಬಿ ಸಿ ಒಳಗಡೆ ಇದೆಯಾ? ಇಲ್ಲ. ಯಾಕೆ? ಬಿಲಾಂಗ್ಸ್ ಟು ಯಾವಾಗ ಬರೀತಾ ಹೋಗ್ತೀರಾ? ಎ ಮಾತ್ರ ಇದ್ದಾಗ ಮಾತ್ರ ನಾವು ಸೆಟ್ ಎ ಬಿ ಸಿ ಅಂತ ಬರೆದಿದ್ರೆ ಮಾತ್ರ ಇದು ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇತ್ತು. ಬಟ್ ಈ ಫ್ಲವರ್ ಸೆಟ್ ಈ ಸೆಟ್ ಹೋಲ್ ಸೆಟ್ ಅನ್ನೋದು set A belongs to the set A B C ಹೀಗಿದೆ ಮಾತ್ರ ನಮಗೆ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ಈಸ್ ಎ ಸೆಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ ಬಿ ಸಿ ಆಗಬೇಕು. ಹಾಗಾಗಿ ಇಲ್ಲಿ ನಮಗೆ ಬಿಲಾಂಗ್ಸ್ ಟು ಇರೋದ್ರಿಂದ ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಹಾಗೇನೆ ಲಾಸ್ಟ್ ಒನ್ ನೋಡ್ತಾ ಹೋಗೋಣ. ಲಾಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ? ಸೆಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಎಕ್ಸ್ ಅನ್ನೋದು ಏನಾಗ್ತಾ ಇದೆ? ಈವನ್ ನ್ಯಾಚುರಲ್ ನಂಬರ್ಸ್ಗಳಾಗ್ತಾ ಇದ್ದಾವೆ. ಆ ಈವನ್ ನ್ಯಾಚುರಲ್ ನಂಬರ್ಸ್ಗಳು ಎಲ್ಲಿಂದ ತಗೊಂಡು ಹೋಗಬೇಕು? ಲೆಸ್ ದ್ಯಾನ್ 6 ಗಿಂತ ಕೆಳಗಡೆ ಇರುವಂತಹ ಎಲ್ಲ ಈವನ್ ನ್ಯಾಚುರಲ್ ನಂಬರ್ಸ್ಗಳನ್ನ ಬರಿತಾ ಹೋಗಬೇಕು. ಹಾಗಾದ್ರೆ ಈ ಸೆಟ್ ಅಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳು ಯಾವ್ದು? 2 ಮತ್ತೆ 4 ಮಾತ್ರ. ಯಾಕೆ? 6 ಒಳಗಡೆ ಬರುವಂತಹ ಎಲಿಮೆಂಟ್ಸ್ಗಳು ಯಾವ್ದು? ಈವನ್ ನಂಬರ್ಸ್ಗಳು 2 ಮತ್ತೆ 4 ಮಾತ್ರ. ಹಾಗಾಗಿ ಈ ಸೆಟ್ ಅಲ್ಲಿ 2 ಮತ್ತೆ 4 ಮಾತ್ರ ಬರ್ತಾ ಹೋಗುತ್ತೆ. ಹಾಗೇನೆ ಸಬ್ಸೆಟ್ ಆಫ್ set x such that x is a natural number which divide 36 ಅಂದ್ರೆ 36 ನ ಡಿವೈಡ್ ಮಾಡುವಂತಹ ನ್ಯಾಚುರಲ್ ನಂಬರ್ಸ್ಗಳು ಯಾವ್ದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 1 ಇಂದನೂ ಡಿವೈಡ್ ಮಾಡ್ಬೋದು, 2 ಇಂದನೂ ಡಿವೈಡ್ ಮಾಡ್ಬೋದು, 3 ಇಂದನೂ ಡಿವೈಡ್ ಮಾಡ್ಬೋದು, 4 ಇಂದನೂ ಡಿವೈಡ್ ಮಾಡ್ಬೋದು, 5 ಇಂದ ಇಲ್ಲ ಚಾನ್ಸಸ್ ಇಲ್ಲ, 6 ಇಂದ ಡಿವೈಡ್ ಮಾಡ್ಬೋದು. ಹೌದಲ್ವಾ? ಹಾಗೆ 9 ಇಂದ ಡಿವೈಡ್ ಮಾಡ್ತಾ ಹೋಗ್ಬೋದು. ಹೌದಲ್ವಾ? ಹಾಗಾದ್ರೆ ಈ ಸೆಟ್ ಅಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳು ಯಾವ್ದು? 1 2 3 4 6 9 and 13 ಹೀಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದಲ್ವಾ? 36 ನ ಡಿವೈಡ್ ಮಾಡುವಂತ ನಂಬರ್ಸ್ಗಳನ್ನು ನಾವಿಗೆ ಬರ್ಕೊಂತ ಹೋಗ್ಬೋದು. ಹಾಗಾದ್ರೆ ಆ ಎಲಿಮೆಂಟ್ಸ್ಗಳು ಯಾವ್ಯಾವ್ದು ಬರ್ತಾ ಹೋಗುತ್ತೆ ಅನ್ನೋದು ನೋಡೋದಾದ್ರೆ 2 ಮತ್ತೆ 4 ಸೆಟ್ ಆಫ್ ದ ಸೆಟ್ ಆಗ್ತಾ ಹೋಗುತ್ತಾ? ಎಸ್. ಇದಕ್ಕೆ ನಾವು ಸಬ್ಸೆಟ್ಸ್ ಬರೀರಿ ಅಂದ್ರೆ ಏನಂತ ಬರಿತಾ ಹೋಗ್ಬೋದು? ನಂಬರ್ ಆಫ್ ಎಲಿಮೆಂಟ್ಸ್ಗಳು ಎಷ್ಟಿರುತ್ತೋ ಅಷ್ಟು ಸಬ್ಸೆಟ್ಸ್ಗಳನ್ನ ನಾವಿಲ್ಲಿ ಬರಿತಾ ಹೋಗ್ಬೋದು. ಅಂದರೆ 2 to the power of m ಮಾಡಿಕೊಂಡ್ರೆ ನಮಗೆ ಅಲ್ಲಿ ಎಷ್ಟು ವ್ಯಾಲ್ಯೂಸ್ ಬರ್ತಾ ಹೋಗುತ್ತೋ ಅಷ್ಟು ಸಬ್ಸೆಟ್ಸ್ಗಳನ್ನ ನಾವಿಲ್ಲಿ ಬರಿತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಸೆಟ್ ಎ ಕಮ ಬಿ, ಸೆಟ್ ಎ ಕಮ ಬಿ ಯ ಸಬ್ಸೆಟ್ಸ್ಗಳು ಬರೀರಿ ಅಂತಂದ್ರೆ ಎಂಟಿ ಸೆಟ್ and single certain set A and singleton set B and A comma B. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಎಷ್ಟಿದೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಸೆಟ್ ಈಸ್ 2 ಇದೆ. ಹಾಗಾದ್ರೆ 2 to the power of 2 ಮಾಡಿದ್ರೆ
ವ್ಯಾಲ್ಯೂ ಎಷ್ಟು ಬರುತ್ತೆ 4 ಬರ್ತಾ ಹೋಗುತ್ತೆ. ಹಾಗಾದರೆ ನಂಬರ್ ಆಫ್ ಸಬ್ಸೆಟ್ಸ್ಗಳು ಎಷ್ಟಾಗ್ತಾ ಹೋಗುತ್ತೆ, ನಂಬರ್ ಆಫ್ ಸಬ್ಸೆಟ್ಸ್ಗಳು ನಮಗೆ 4 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಹಾಗೇನೆ ಇಲ್ಲಿ ನಮಗೆ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಎಷ್ಟಿದಾವೋ ಅಷ್ಟನ್ನು ನಾವು ಪವರ್ 2 to the power of ರೈಸ್ ಮಾಡ್ಕೊಂಡು ಹೋದರೆ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಒಂದು ಸಬ್ಸೆಟ್ಟಲ್ಲಿ 2,4 ಅನ್ನೋದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ 2,4 ಈಸ್ ಎ ಸಬ್ಸೆಟ್ ಆಫ್ 1 2 3 4 6 9 36 ಈಸ್ ಎ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಸೆಕೆಂಡ್ ಪ್ರಾಬ್ಲಮ್ ಗೊತ್ತಾಯ್ತಾ? ಎಕ್ಸಾಮೈನ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ತಾ ಇದ್ರು. ಅದರಲ್ಲಿ 6 ಸ್ಟೇಟ್ಮೆಂಟ್ಸ್ಗಳಿದೆ. ಆ 6 ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಯಾವ ಸ್ಟೇಟ್ಮೆಂಟ್ಸ್ಗಳು ಟ್ರೂ ಆಗ್ತಾ ಇದೆ ಅಂದರೆ 4th statement, 2nd statement and 6th statement. 2, 4, 6 are the true statements and the remaining 1, 3, 5 are the false statements ಗಳಾಗ್ತಾ ಇದೆ. ಗೊತ್ತಾಯ್ತಲ್ವಾ ಇದಿಷ್ಟು ಪ್ರಾಬ್ಲಮ್ಸು? ಹಾಗೇನೆ ಥರ್ಡ್ ಪ್ರಾಬ್ಲಮ್ಸ್ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಥರ್ಡ್ ಮೇನ್ ಅಲ್ಲಿ ನೋಡ್ತಾ ಹೋಗೋಣ. ಥರ್ಡ್ ಮೇನ್ ಅಲ್ಲಿ ಏನು ಹೇಳ್ತಾ ಇದ್ದಾನೆ, ಲೆಟ್ ಸೆಟ್ ಎ ಇಸ್ ಈಕ್ವಲ್ಸ್ ಟು set A is equals to 1 2 set 3 4 5. ಇದಿಷ್ಟು ನಮಗೆ ಏನಾಗುತ್ತೆ, ಇದಿಷ್ಟು ಸಿಂಗಲ್ ಸೆಟ್ ಆಗ್ತಾ ಹೋಗುತ್ತೆ. ಆ ಸಿಂಗಲ್ ಸೆಟ್ ಅನ್ನೋದು ಕೂಡ ನಮಗೆ ಎಲಿಮೆಂಟ್ ಕನ್ವರ್ಟ್ ಆಗ್ತಾ ಇದೆ. ಸೊ ಸೆಟ್ ಎ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವ್ಯಾವುದು 1 2 and set 3 4 and the element 5 are belongs to the set A ಆಗ್ತಾ ಇದೆ. and which of the following statements are incorrect ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಯಾಕೆ ಇನ್ಕರೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ರೀಸನ್ ಕೊಡಬೇಕಾಗುತ್ತೆ. ಓಕೆನಾ? ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ, ಕೆಳಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳು ಯಾಕೆ ಇನ್ಕರೆಕ್ಟ್ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಹೋಗಬೇಕು. ಹಾಗೇನೆ ಯಾವುದು ಕರೆಕ್ಟ್ ಯಾವುದು ಇನ್ಕರೆಕ್ಟ್ ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ set 3 4 is a subset. ಎಸ್, ಇಲ್ಲಿ ಕೊಡ್ತಾ ಇರೋದೇನು, ಸಬ್ಸೆಟ್ ಕೊಡ್ತಾ ಇದ್ದಾನೆ. ಸಬ್ಸೆಟ್ ಆಫ್ ಎ ಆಗ್ತಾ ಹೋಗುತ್ತಾ ಅಂತ ಕೇಳ್ತಾ ಇರೋದು. ಇದು ನಮಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ 3 ಅನ್ನೋ ಎಲಿಮೆಂಟು ಬಿಲಾಂಗ್ಸ್ ಟು ದ ಸೆಟ್ 3,4 ಆಗ್ತಾ ಹೋಗುತ್ತೆ. ಬಟ್ 3 does not belongs to the set A ಆಗ್ತಾ ಹೋಗುತ್ತೆ. does not belongs to the set A ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ 3,4 is a subset of A ಅಂದ್ರೆ ಈ ಸೆಟ್ಗೆ ಸಬ್ಸೆಟ್ಸ್ ಗಳನ್ನ ಬರೀರಿ ಅಂದ್ರೆ ಯಾವ ತರ ಬರೀತಾ ಹೋಗ್ತೀರಾ, 1 2 3 and 4 ಸೆಟ್ಟಿನ ಸಬ್ಸೆಟ್ಸ್ ಗಳು ಬರೀರಿ ಅಂದ್ರೆ ನಮಗೆ ಎಂಪ್ಟಿ ಸೆಟ್ is a subset ಆಗ್ತಾ ಹೋಗುತ್ತೆ. ಹಾಗೆ ಸಿಂಗಲ್ಟನ್ ಸೆಟ್ 1 is a subset ಆಗ್ತಾ ಹೋಗುತ್ತೆ. ಸಿಂಗಲ್ಟನ್ ಸೆಟ್ 2 is a subset ಆಗ್ತಾ ಹೋಗುತ್ತೆ. ಸಿಂಗಲ್ಟನ್ ಸೆಟ್ 3 4 ಸಿಂಗಲ್ಟನ್ ಸೆಟ್ 3 4 is a subset of A ಆಗ್ತಾ ಹೋಗುತ್ತೆ. ಹಾಗೆ ಸಿಂಗಲ್ಟನ್ ಸೆಟ್ 5 is a subset of 5 ಆಗ್ತಾ ಹೋಗುತ್ತೆ. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ 1 2 and 1 3 4. ಬಟ್ ಸೆಟ್ 3,4 is an element of A ಆಗ್ತಾ ಇದೆ, ಸಬ್ಸೆಟ್ ಅಲ್ಲ. ಹಾಗಾಗಿ 3,4 is a subset of A is a incorrect statement because 3 belongs to the set 3,4 but 3 does not belongs to the set A. ಅಲ್ಲಿ ನಮಗೆ 3 ಅನ್ನೋ ಎಲಿಮೆಂಟ್ ಸೆಟ್ A ಒಳಗಡೆ ಇಲ್ಲ, ಬಟ್ ಸೆಟ್ 3,4 ಒಳಗಡೆ ಇದೆ. ಹಾಗಾಗಿ ಇಟ್ಸ್ ಎ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ನ ಸಬ್ಸೆಟ್ಸ್ಗಳನ್ನ ಬರೀತಾ ಹೋಗ್ಬೇಕು ಅಂದ್ರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಎಷ್ಟಿದೆ 1 2 3 4 ಅದೆಲ್ಲ. ಹಾಗಾಗಿ 2 to the power of 4 ಮಾಡಿದ್ರೆ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ಗಳು ಎಷ್ಟಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ಗಳು ಎಷ್ಟಾಯಿತು, 16 ನಂಬರ್ ಆಫ್ ಸಬ್ಸೆಟ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ದ ಸೆಟ್ ಎ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಇಲ್ಲಿ ನಮಗೆ 16 ಸಬ್ಸೆಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಎಲ್ಲ ಸಬ್ಸೆಟ್ಸ್ಗಳನ್ನು ನೀವು ಬರೀತಾ ಹೋಗ್ಬೋದು. ಹಾಗಾಗಿ ಸೆಟ್ ಎ ಈಸ್ ಎ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಹಾಗೆ ಸೆಟ್ ಬಿ ನೋಡ್ತಾ ಹೋಗೋಣ. ಸೆಟ್ ಬಿ ಸೆಟ್ 3,4 is belongs to the set A. 3,4 ಅನ್ನೋದು ಏನಾಗ್ತಾ ಇದೆ, belongs to the set A. ಇದಿಷ್ಟು ನಮಗೆ ಸಿಂಗಲ್ ಎಲಿಮೆಂಟ್ ಆಗ್ತಾ ಇದೆ ಈ ಸೆಟ್ ಅಲ್ಲಿ, ಹೌದಲ್ಲ? ಹಾಗಾಗಿ belongs to the set A is a ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಬಿಕಾಸ್ 3,4 belongs to the set A are the elements of the
ಸೆಟ್ ಎ ಆಗ್ತಾ ಹೋಗುತ್ತೆ. ಆರ್ ದ ಎಲಿಮೆಂಟ್ಸ್ ಆಫ್ ಈಸ್ ದ ಎಲಿಮೆಂಟ್ ಆಫ್ ಎ ಆಗುತ್ತೆ. ಹಾಗಾಗಿ ಇಟ್ಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ ದ ಥರ್ಡ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. set 3, 4 is a subset of A. set 3, 4 is a subset of A. ಹಾಗಾದ್ರೆ ಆಗ್ಲೇ ನಾನು ಬರ್ದಿದ್ದೆ ಅಲ್ಲಿ ಈ ಸೆಟ್ ನ ಸಬ್ಸೆಟ್ಸ್ ಗಳನ್ನ ಬರೀತಾ ಹೋಗ್ಲಿ ಅಂದ್ರೆ 16 ನಂಬರ್ ಆಫ್ ಸಬ್ಸೆಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಅಷ್ಟು 16 ನಂಬರ್ ಆಫ್ ಸಬ್ಸೆಟ್ಸ್ ಅಲ್ಲಿ ಇದು ಕೂಡ ಒಂದು ಸೆಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಟ್ಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. because 3, 4 belongs to the set A ಅಂತ ಬರೀತಾ ಹೋಗ್ಬೋದು. ಓಕೆನಾ? ಹಾಗೇನೆ ಫೋರ್ತ್ ಒನ್ ನೋಡೋದಾದ್ರೆ 1 belongs to the set A ಇದೆ. 1 belongs to the set A ಅಂತಂದ್ರೆ is it a correct statement or incorrect statement? Yes, it is a correct statement because 1 belongs to the set A. 1 ಅನ್ನೋದು ಎಲ್ಲಿದೆ? set A ಲೂ ಇದೆ. ಹಾಗಾಗಿ 1 belongs to the set A is a correct statement. ಓಕೆನಾ? ಹಾಗೇನೆ 1 is a subset of A ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1 ಅಂದ್ರೆ ಏನಾಗ್ತಾ ಇದೆ? ಇದು ಎಲಿಮೆಂಟ್ ಆಗ್ತಾ ಇದೆ. ಎಲಿಮೆಂಟ್ is a subset of ಏನಾಗುತ್ತಾ? ಸಬ್ಸೆಟ್ಸ್ ಅಂದ್ರೆ ಕಂಡೀಷನ್ಸ್ ಏನಾಗಿರಬೇಕು? ಒಂದು ಸೆಟ್ ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಇನ್ನೊಂದು ಸೆಟ್ ಅಲ್ಲಿ ಇರಬೇಕು. ಹೌದಲ್ವಾ? ಹಾಗಾದ್ರೆ ಸೆಟ್ ಅಂತ ಅಂದಾಗ ನಮಗೆ ಅರ್ಥ ಆಗಬೇಕು. ಫಸ್ಟ್ ಟೈಮ್ ಮೈಂಡ್ ಅಲ್ಲಿ ಬರಬೇಕು ಫ್ಲವರ್ ಬ್ರೇಸಸ್ ಗಳು ಇರಬೇಕು. ಹೌದಲ್ವಾ? ಸೆಟ್ ಅಂದ ತಕ್ಷಣ ನಮಗೆ ಫ್ಲವರ್ ಬ್ರೇಸಸ್ ಇರಬೇಕು. ಬಟ್ ಇಲ್ಲಿ ಫ್ಲವರ್ ಬ್ರೇಸಸ್ ಇದೆಯಾ? ಫ್ಲವರ್ ಬ್ರೇಸಸ್ ಇದ್ರೆ ಮಾತ್ರ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಫ್ಲವರ್ ಬ್ರೇಸಸ್ ಇಲ್ಲ, ಸೊ ಇಟ್ ಈಸ್ ಎ ಸಬ್ಸೆಟ್ ಆಫ್ ಎ ಅನ್ನೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆನಾ? ಗೊತ್ತಾಗಿದೆ ಈ 4 ಪ್ರಾಬ್ಲಮ್ಸು. ಹಾಗೆ ಇದ್ರ ಮೇಲೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ಗಳು, ಇನ್ನೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳಿದೆ. ಆ ಸ್ಟೇಟ್ಮೆಂಟ್ಸ್ಗಳಿಗೆ ನಾವು ಇನ್ಕರೆಕ್ಟ್ ಯಾವುದು ಕರೆಕ್ಟ್ ಯಾವುದು ಅಂತ ನೋಡ್ತಾ ಅದಕ್ಕೆ ರೀಸನ್ಸ್ ಕೊಡ್ತಾ ಹೋಗೋಣ. ಓಕೆನಾ? ಎಸ್, ಓಕೆ. ಇನ್ ದ ಥರ್ಡ್ ಮೇನಲ್ಲಿ ಇನ್ನು ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ಗಳೇನಿದೆ? ಸ್ಟೇಟ್ಮೆಂಟ್ set 1 to 5 belongs to the set A. 1 to 5 belongs to the set A is a correct statement or wrong statement? Yes, it is a correct statement ಆಗ್ತಾ ಹೋಗುತ್ತೆ. ಬಿಕಾಸ್ 1 to 5 ಎಲಿಮೆಂಟ್ಸ್ ಗಳೇನಾಗ್ತಾ ಇದೆ? ಸೆಟ್ ಎ ಇದೆ. ಹೌದಲ್ವಾ? ಹಾಗಾಗಿ 1 to 5 belongs to the set A is a correct statement. Yes, sorry. Set 1 to 5 is a subset of belongs to the set A. Belongs to ಅಂದ್ರೆ ಅರ್ಥ ಏನು? ಎಲಿಮೆಂಟ್ಸ್ ಗಳನ್ನ ಮಾತ್ರ ನಾವು ಅದರಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹೌದಲ್ವಾ? ಬಿಲಾಂಗ್ಸ್ ಟು ಅಂದ್ರೆ ಅರ್ಥ ಏನು? ಸಿಂಗಲ್ ಎಲಿಮೆಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. 1 to 5 ಬಿಲಾಂಗ್ಸ್ ಟು ದ ಸೆಟ್ ಎ ಅಂತ ಬಂದ್ರೆ ಇಟ್ಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಸೆಟ್ 1 to 5 ಕೊಡ್ತಾ ಇದ್ದಾನೆ. ಸೆಟ್ 1 to 5 ಬಿಲಾಂಗ್ಸ್ ಟು ದ ಸೆಟ್ ಎ ಅಂದ್ರೆ ಇದರ ಅರ್ಥ ಏನು? ಈ ಅಷ್ಟು ಎಲಿಮೆಂಟ್ಸ್ 1 to 5 ಅಂಡ್ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 to 5 1 2 ಈ ತರ ಇತ್ತು ಅಂದ್ರೆ ಮಾತ್ರ ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಆರ್ 1 to 5 ಬಿಲಾಂಗ್ಸ್ ಟು ದ ಸೆಟ್ ಎ ಅಂತ ಕೊಟ್ಟರೆ ಮಾತ್ರ ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1 to 5 is not an element of set 1 to 5. ಇದಿಷ್ಟು ಹೋಲ್ ಸೆಟ್ ಅನ್ನು ನಾವು ಇಲ್ಲಿ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಸೆಟ್ಟು ಈ ಎಷ್ಟು ಎಲಿಮೆಂಟ್ ಇದರಲ್ಲಿ ಇದೆಯಾ ಅಂದ್ರೆ ಈ ಅಷ್ಟು ಎಲಿಮೆಂಟ್ ಅಂದ್ರೆ ಸಿಂಗಲ್ ಎಲಿಮೆಂಟ್ ಅನ್ನೋದು ಸೆಟ್ ಎ ಇದೆಯಾ? ಇಲ್ಲ. ಹಾಗಾಗಿ ಇಟ್ ಈಸ್ ಆನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ರೀಸನ್ ಬರೆಯೋದ್ರೆ ಏನಂತ ಬರೀತಾ ಹೋಗ್ತೀರಾ? ಸೆಟ್ 1 to 5 is not an element of set A ಅಂತ ಬಂದ್ರೆ ದಟ್ಸ್ ದ ರೀಸನ್ ಫಾರ್ ದ ಗಿವನ್ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ, ಗಿವನ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೇನೆ ಸೆಟ್ ಫಿಫ್ತ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. 1 to 3 ಸೆಟ್ 1 to 3 is a subset of A ಆಗ್ತಾ ಹೋಗುತ್ತಾ? Yes, it is a incorrect statement. It's a incorrect statement because ಯಾಕೆ incorrect statement ಅಂತ ಹೇಳ್ತಾ ಇದೀವಿ? ಇಲ್ಲಿ ನಮಗೆ 3 ಅನ್ನೋ ಎಲಿಮೆಂಟು does not belong to the set A ಆಗ್ತಾ ಇದೆ. ಹೌದಲ್ವಾ? 3 ಅನ್ನೋ ಎಲಿಮೆಂಟು ಸೆಟ್ ಎ ಇದೆಯಾ? 3 ಅನ್ನೋ ಎಲಿಮೆಂಟು ಸೆಟ್ ಎ ಇಲ್ಲ. ಬಟ್ 3, 4 ಈ ಹೋಲ್ ಸೆಟ್ ಏನಿದೆ ಆ 3, 4 ಅನ್ನೋ ಹೋಲ್ ಸೆಟ್ ಅನ್ನೋದು
ಒಂದು ಎಲಿಮೆಂಟ್ ಆಗ್ತಾ ಇದೆ, ಆ ಎಲಿಮೆಂಟ್ ಎಲ್ಲಿದೆ, ಸೆಟ್ ಎ ಇದೆ. ಬಟ್ 3 does not belongs to the set A, but 3 belongs to the set 3,4 ಆಗ್ತಾ ಇದೆ. ಹೌದಲ್ವಾ? 3 ಅನ್ನೋದು 3,4 ಸೆಟ್ ಅಲ್ಲಿ ಮಾತ್ರ ಇದೆ, ಬಟ್ 3 ಅನ್ನೋದು ಸೆಟ್ ಎ ಇಲ್ಲ. ಹಾಗಾಗಿ ಇಟ್ ಈಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೇನೆ empty belongs to the set A, empty set 5 empty set is belongs to the set A ಅಂತಂದ್ರೆ ಅರ್ಥ ಏನು? ಈ empty ಅನ್ನೋದು ಸೆಟ್ ಎ ಇದೆಯಾ? ಇಲ್ಲ. ಬಟ್ ಈ ಸೆಟ್ಟಿಗೆ ನಾವು ಸಬ್ಸೆಟ್ಸ್ ಬರೀರಿ ಅಂತ ಅಂದ್ರೆ ಏನಂತ ಬರೀತಾ ಹೋಗ್ಬೋದು, empty subset of A ಅಂತ ಬರೀತಾ ಹೋಗ್ತೀವಿ. ಬಟ್ ಇಲ್ಲಿ empty belongs to the set A ಅಂತ ಕೊಡ್ತಾ ಇದ್ದಾನೆ. ಹಾಗಾಗಿ ಇಟ್ ಈಸ್ ಎ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಆಗ ಯಾಕೆ ರೀಸನ್ ಬರೀರಿ, empty is a subset of A, so it is a incorrect statement ಆಗ್ತಾ ಹೋಗುತ್ತೆ. So next one, empty is a subset of A, it's a correct statement. ಈ ಸೆಟ್ ನ ಸಬ್ಸೆಟ್ಸ್ ಗಳ ಬರೀರಿ ಅಂತಂದ್ರೆ ಬರಿತಾ ಹೋಗ್ಬೋದು, 16 ನಂಬರ್ ಆಫ್ ಸಬ್ಸೆಟ್ಸ್ ಗಳನ್ನ ಬರಿತಾ ಹೋಗ್ಬೋದು. ಹಾಗಾಗಿ empty ಕೂಡ ಆ ಸೆಟ್ಸ್ ಗಳಲ್ಲಿ ಒಂದು ಸಬ್ಸೆಟ್ ಆಗಿರುತ್ತೆ. ಸೊ empty set is a subset of A is a correct statement ಆಗ್ತಾ ಹೋಗುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಕೊಡ್ತಾ ಇದ್ದಾನೆ, ಸೆಟ್ empty. ಸೆಟ್ ಅಲ್ಲಿರುವಂತದ್ದು ಒಂದು empty ಅನ್ನೋ ಸಿಂಬಲ್ ಇದೆ. empty set empty is a subset of A. It is a false statement, incorrect statement because pi is a or empty set is a subset of A ಆಗುತ್ತೆ ಹೊರತು ಈ ಹೋಲ್ ಸೆಟ್ ಅನ್ನೋದು ಸಬ್ಸೆಟ್ ಆಫ್ ಎ ಆಗಿರೋದಿಲ್ಲ. ಓಕೆನಾ? ಎಂಟಿ ಅನ್ನೋದು ಒಂದು ಸೆಟ್ಟು, ಆ ಸೆಟ್ ಒಳಗಡೆ ಒಂದು ಸೆಟ್ ಇದೆ. ಎಂಟಿ ಸೆಟ್ ಅನ್ನೋದು ಒಂದು ಸೆಟ್ ಒಳಗಡೆ ಇದೆ. ಸೊ ಇಟ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಆಗಿದ್ರೆ ಮಾತ್ರ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಸಬ್ಸೆಟ್ ಆಫ್ ಎ ಕೊಡ್ತಾ ಇದ್ದಾನೆ, ಹಾಗಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಲಾಸ್ಟ್ ಒನ್ ನೋಡ್ತಾ ಹೋಗೋಣ. ಸೆಟ್ 1 to 5 is a subset of A. Yes, it is a subset of A because belongs to ಕೊಟ್ಟ ಅಂದ್ರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸಬ್ಸೆಟ್ ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಇಟ್ಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ ಥರ್ಡ್ ಮೇನಲ್ಲಿರುವಂಥ ಕ್ವಶನ್ಸ್ಗಳು. ಅದರ ಬೇಸ್ ಮೇಲಿರುವಂಥ ಸ್ಟೇಟ್ಮೆಂಟ್ಸ್ಗಳಿಗೆ ಯಾವುದು ಇನ್ಕರೆಕ್ಟ್ ಯಾವುದು ಕರೆಕ್ಟ್ ಅನ್ನೋದಕ್ಕೆ ರೀಸನ್ಸ್ ಹೇಳ್ತಾ ಇದ್ದೀವಿ. ಇದಿಷ್ಟು ನಿಮಗೆ ಥರ್ಡ್ ಪ್ರಾಬ್ಲಮ್. ಇನ್ನು ಫೋರ್ತ್ ಪ್ರಾಬ್ಲಮ್ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಎಸ್ ಓಕೆ. ಫೋರ್ತ್ ಕ್ವಶನ್ಸ್ ಏನು ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ. ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಅಂದರೆ ಕೆಳಗಡೆ ಕೊಟ್ಟಿರುವಂಥ ಸೆಟ್ಸ್ಗಳಿಗೆ ಸಬ್ಸೆಟ್ಸ್ಗಳನ್ನ ಬರಿತಾ ಹೋಗಬೇಕು. ಹಾಗಾದರೆ ಸಬ್ಸೆಟ್ಸ್ಗಳನ್ನ ಬರೆಯೋದು ಹೇಗೆ ಅಂತಂದರೆ ಅರ್ಥ ಏನಾಗಿರಬೇಕು ಅಂದರೆ ಈ ಸೆಟ್ಟಿಗೆ ಬರುವಂತಹ ಇನ್ನ ಒಂದೊಂದು ಸೆಟ್ಗಳು ಯಾವ್ದ್ಯಾವುದು ಅಂತ ಬರಿತಾ ಹೋಗ್ಬೇಕು. ಓಕೆನಾ? ಹಾಗಾದರೆ ಸೆಟ್ ಎ ಅಂತ ಕೊಡ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಎಲಿಮೆಂಟ್ಸ್ ಎಷ್ಟುಗಳಿದೆ? ಓನ್ಲಿ n of this set is number of elements of this set is 1. ಹೌದಲ್ವಾ? ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ m ಇತ್ತು ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ A is equals to m ಇದೆ ಅಂತಂದ್ರೆ ಯಾವುದೋ ಒಂದು ಸೆಟ್ A ಇದೆ, ಆ ಸೆಟ್ A ಅಲ್ಲಿ ನಮಗೆ m ನಂಬರ್ ಆಫ್ ಎಲಿಮೆಂಟ್ಸ್ಗಳಿದಾವೆ ಅಂತ ಅಂದರೆ ಸಪೋಸ್ ಒಂದು ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್ ರೂಮ್ ಅಂತಂದರೆ 45 ಮೆಂಬರ್ಸ್ ಇದ್ದೀರಾ ಅಂತ ಅಂದ್ಕೊಂಡ್ರೆ ಅಲ್ಲಿ ನಮಗೆ m ಇಸ್ ಈಕ್ವಲ್ಸ್ ಟು ಏನಾಗ್ತಾ ಹೋಗುತ್ತೆ? 45 ಆಗ್ತಾ ಹೋಗುತ್ತೆ. ಹಾಗಾದರೆ ನಂಬರ್ ಆಫ್ ಸಬ್ಸೆಟ್ಸ್ ಇನ್ ದಟ್ ಸೆಟ್ ಅಂತಂದರೆ ಈ ಸ್ಟೂಡೆಂಟ್ಸ್ ಇರುವಂತಹ ಸೆಟ್ಟಲ್ಲಿ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್ ರೂಮಲ್ಲಿರುವಂಥ ಸೆಟ್ಟಿಗೆ ಸಬ್ಸೆಟ್ಸ್ಗಳನ್ನು ಬರೀರಿ ಅಂತಂದರೆ ಎಷ್ಟು ಬರೀತಾ ಹೋಗ್ಬೋದು ಅಂದರೆ ದಟ್ ಈಸ್ 2 to the power of m ಮಾಡ್ತಾ ಹೋಗಬೇಕು. 2 to the power of m ಅಂದರೆ ಫಾರ್ಮುಲಾ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ನಂಬರ್ ಆಫ್ ಸಬ್ಸೆಟ್ಸ್. ಫಾರ್ಮುಲಾ ಬರ್ಕೊಳ್ಳಿ, ಇದೊಂದು ನಂಬರ್ ಆಫ್ ಸಬ್ಸೆಟ್ಸ್ ಇನ್ ದ ಸೆಟ್ in the given set is 2 to the power of m. Here the m is number of elements in the set ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಆಗ್ತಾ ಹೋಗುತ್ತೆ. ಯಾವುದೋ ಗಿವನ್ ಸೆಟ್ ಅಲ್ಲಿ m ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂದರೆ ಆ ಸೆಟ್ಟಿನ ನಂಬರ್ ಆಫ್ ಸಬ್ಸೆಟ್ಸ್ಗಳು ಅಂದರೆ ಎಷ್ಟು ಸಬ್ಸೆಟ್ಸ್ಗಳಾಗಿ ಬರಿತಾ ಹೋಗ್ಬೋದು ಅಂತಂದರೆ ನಾವು ಅದನ್ನು 2 to the power of m ನಾವು ರೈಸ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರ್ತಾ ಹೋಗುತ್ತೋ ಆ ವ್ಯಾಲ್ಯೂ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ಗಳಾಗ್ತಾ ಹೋಗುತ್ತೆ. ಹಾಗೆಯೇ ಇಲ್ಲೂ ಅಷ್ಟೇ ಸೆಟ್ ಎ ಕೊಡ್ತಾ ಇದ್ದಾನೆ. ಹಾಗಾದರೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ ಎಷ್ಟು? 1 ಅಷ್ಟೇ. ಹಾಗಾದರೆ 2 to the power of 1 ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ? 2 ಆಗ್ತಾ ಹೋಗುತ್ತೆ. ಹಾಗಾದರೆ ನಂಬರ್ ಆಫ್ ಸಬ್ಸೆಟ್ಸ್ಗಳು ಎಷ್ಟು? ನಂಬರ್ ಆಫ್ ಸಬ್ಸೆಟ್ಸ್ಗಳು 2 ಆಗ್ತಾ ಹೋಗುತ್ತೆ. ಹಾಗಾದರೆ ಆ ಸಬ್ಸೆಟ್ಸ್ಗಳು ಯಾವ್ಯಾವುದು?
ಆ ಸಬ್ಸೆಟ್ಸ್ಗಳು ಯಾವ್ದು ಅಂತಂದ್ರೆ empty is a subset of every set. ಹೌದಲ್ವಾ? empty ಅನ್ನೋದು ಏನಾಗ್ತಾ ಹೋಗುತ್ತೆ ಸಬ್ಸೆಟ್ಸ್ ಆಫ್ ದ ಎವ್ರಿ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಸೆಟ್ ಸಿಕ್ತು, ಹಾಗಾದ್ರೆ ಇನ್ನೊಂದು ಸೆಟ್ ಯಾವುದು? there is one more singleton set A. ಹಾಗಾದ್ರೆ ಪವರ್ ಸೆಟ್ಸ್ ಅಂದ್ರೆ ಅರ್ಥ ಏನು? ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಎ. ಹೌದಲ್ವಾ? ಹಾಗೇನೆ ಈ ಸೆಟ್ಗೆ ಪಿ ಆಫ್ ಎ ಏನಾಗ್ತಾ ಹೋಗುತ್ತೆ ಅಂದ್ರೆ ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್. ಎರಡು ಕಡೆ ನಾವು ಫ್ಲವರ್ ಪ್ಲೇಸಸ್ ಹಾಕಿದ್ರೆ ದಟ್ ಈಸ್ ಪವರ್ ಸೆಟ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಕೇಳ್ತಾ ಇರೋದು ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಅಷ್ಟೇ. ಸೊ ಯಾವ್ಯಾವ ಸಬ್ಸೆಟ್ಸ್ಗಳು ಬಂತು? ಎಂಟಿ ಸೆಟ್ ಒಂದು ಅಂಡ್ ದ ಸಿಂಗಲ್ಟನ್ ಸೆಟ್ ಎ ಇಸ್ ಒನ್ ಮೋರ್ ಸಬ್ಸೆಟ್ಸ್ ಆಫ್ ಎ ಸೆಕೆಂಡ್ ಫಾಲೋಯಿಂಗ್ ಸೆಟ್ಸ್ ಆಗ್ತಾ ಹೋಗುತ್ತೆ. ಹಾಗೇನೆ ಸೆಕೆಂಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ಸ್ಗೆ ನಂಬರ್ ಆಫ್ ಸಬ್ಸೆಟ್ಸ್ಗಳು ಎಷ್ಟಾಗ್ತಾ ಹೋಗುತ್ತೆ? 2 to the power of 2. 2 to the power of 2 ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 4 ಬರ್ತಾ ಹೋಗುತ್ತೆ. ಹಾಗಾದ್ರೆ ಆ ಸಬ್ಸೆಟ್ಸ್ಗಳು ಯಾವ್ದು ಅಂತ ಅಂದ್ರೆ ಸಿಂಗಲ್ಟನ್ ಸೆಟ್ ಎ ಇಸ್ ಎ ಸಬ್ಸೆಟ್ ಆಫ್ ಎ ಬಿ. ಸೆಟ್ ಎ ಬಿ ಯಾಕೆ? ಎ ಬಿಲಾಂಗ್ಸ್ ಟು ದಿಸ್ ಸೆಟ್ ಆಲ್ಸೋ ಅಂಡ್ ಎ ಬಿಲಾಂಗ್ಸ್ ಟು ದ ಸೆಟ್ ಫಸ್ಟ್ ಸೆಟ್ ಆಲ್ಸೋ. ಹೌದಲ್ವಾ? ಹಾಗಾಗಿ ಸೆಟ್ ಸಿಂಗಲ್ಟನ್ ಸೆಟ್ ಎ ಇಸ್ ಎ ಸಬ್ಸೆಟ್ ಆಫ್ ಎ ಬಿ ಆಗ್ತಾ ಹೋಗುತ್ತೆ. ಹಾಗೆ ಸಿಂಗಲ್ಟನ್ ಸೆಟ್ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಬಿ and the last one, sorry, and one more one itself, set itself is a subset ಆಗ್ತಾ ಹೋಗುತ್ತೆ. ಹಾಗಾಗಿ ಎ ಬಿ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಎ ಬಿ ಬಿಲಾಂಗ್ಸ್ ಟು ಸೆಟ್ ಎ ಬಿ. ಹಾಗಾಗಿ ಈ ಸೆಟ್ ಕೂಡ ನಮಗೆ ಸಬ್ಸೆಟ್ಸ್ ಆಗ್ತಾ ಹೋಗುತ್ತೆ. ಅಂಡ್ ದ ಲಾಸ್ಟ್ ಒನ್ ಫೈಂಡ್. ಯಾಕೆ? ಎಂಟಿ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಹಾಗಾಗಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಯಿತು? ಹಾಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ಗಳು ಎಷ್ಟಾಯಿತು? 1 2 3 4. ನಮಗೆ ಬಂದಿರೋ ಆನ್ಸರ್ ಕರೆಕ್ಟ್ ಆಗಿದೆ. 2 to the power of 2 ರೈಸ್ ಮಾಡಿದಾಗ 4 ವ್ಯಾಲ್ಯೂ ಬರುತ್ತೆ. ಹಾಗಾದ್ರೆ 4 ಸಬ್ಸೆಟ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ದ 4 ನಂಬರ್ ಆಫ್ ಸಬ್ಸೆಟ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ದ ಸೆಟ್ ಎ ಬಿ ಆಗ್ತಾ ಹೋಗುತ್ತೆ. ಹಾಗೇನೆ ಥರ್ಡ್ ಒನ್ ನೋಡ್ತಾ ಹೋಗೋಣ. ಥರ್ಡ್ ಒನ್ ಅಲ್ಲಿ ಏನಿದೆ? 1 2 3 ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 3 ಇದೆ. ಹಾಗಾದ್ರೆ 2 to the power of 3 ರೈಸ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 8 ಬರ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದ್ರೆ ನಮಗೆ ಇಲ್ಲಿ ಎಷ್ಟು ಸಬ್ಸೆಟ್ಸ್ಗಳು ಬರಬೇಕು? 8 ಸಬ್ಸೆಟ್ಸ್ಗಳು ಬರಬೇಕು. ಹಾಗಾದ್ರೆ ಆ 8 ಸಬ್ಸೆಟ್ಸ್ಗಳು ಯಾವ್ದು ಅಂತಂದ್ರೆ ಫಸ್ಟ್ ಒನ್ ಎಂಟಿ ಅಂಡ್ ದ ಸಿಂಗಲ್ಟನ್ ಸೆಟ್ 1 ಅಂಡ್ ದ ಸಿಂಗಲ್ಟನ್ ಸೆಟ್ 2 ಅಂಡ್ ಸಿಂಗಲ್ಟನ್ ಸೆಟ್ 3 ಅಂಡ್ ದ ನೆಕ್ಸ್ಟ್ ಒನ್ 1, 2 ಅಂಡ್ 1, 3 ಅಂಡ್ 2, 3 ಅಂಡ್ ದ ಲಾಸ್ಟ್ ಒನ್ 1 2 3. ಹೌದಲ್ವಾ? 8 ಸಬ್ಸೆಟ್ಸ್ಗಳು ಸಿಗ್ತಾ ಇದೆ. 1 2 3 4 5 6 7 8. ಹಾಗಾದ್ರೆ ನಮಗೆ ಬಂದಿರೋ ಆನ್ಸರು ಕರೆಕ್ಟ್ ಆಗ್ತಾ ಇದೆ. ಹಾಗಾದ್ರೆ 8 ನಂಬರ್ ಆಫ್ ಸಬ್ಸೆಟ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ದ ಒನ್ ಸೆಟ್ 1 2 3 ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಎಂಟಿ ಸೆಟ್ ಅಂದ್ರೆ ಅರ್ಥ ಏನು? ಇಟ್ ಡಸಂಟ್ ಹ್ಯಾವ್ ಎನಿ ಎಲಿಮೆಂಟ್ಸ್. ಹೌದಲ್ವಾ? ಇಟ್ ಡಸಂಟ್ ಹ್ಯಾವ್ ಎನಿ ಎಲಿಮೆಂಟ್ಸ್ ಅಂದ್ರೆ 2 to the power of 0, ಎನಿಥಿಂಗ್ ಟು ದ ಪವರ್ 0 ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಸೆಟ್ಗೆ ಸಬ್ಸೆಟ್ ಎಷ್ಟು? ಓನ್ಲಿ 1 ಸಬ್ಸೆಟ್, ದಟ್ ಈಸ್ ಎಂಟಿ ಆಲ್ಸೋ. ಓಕೆನಾ? ಗೊತ್ತಾಯ್ತಾ? ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಅಂದ್ರೆ ಸೆಟ್ಗಳು ಮೆನ್ಷನ್ ಮಾಡ್ತಾ ಇದ್ದಾನೆ. 4 ಸೆಟ್ಸ್ಗಳು. ಆ 4 ಸೆಟ್ಸ್ಗಳಿಗೆ ಸಬ್ಸೆಟ್ಸ್ಗಳು ಬರ್ತಾ ಇದ್ವಿ. ಎಂಟಿ ಸೆಟ್, ಸೆಟ್ ಎ and the second set ಗೆ singleton set A, singleton set B and set AB and empty set is a subsets of the set AB ಆಗ್ತಾ ಹೋಗುತ್ತೆ. ಹಾಗೆ set 1 2 3 ಗೆ empty singleton set 1, singleton set 2, singleton set 3, set 1 2, set 1 3, set 2 1 2 3 and set 1 2 3 are the subsets of the set 1 2 3 ಆಗ್ತಾ ಹೋಗುತ್ತೆ. ಹಾಗೆ ಲಾಸ್ಟ್ ಒನ್ empty set ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಎಂಟಿ ಸೆಟ್ಸ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ? 0 ಇರುತ್ತೆ. ಹಾಗಾಗಿ 2 to the power of 0 ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 1 ಬರ್ತಾ ಇದೆ. ಹಾಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಾಗ್ತಾ ಹೋಗುತ್ತೆ? ಓನ್ಲಿ 1 ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದ ಎಂಟಿ ಸೆಟ್ ಆಗ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ 4th ಮೇನ್ ಅಲ್ಲಿ ಇರುವಂತಹ ಕ್ವಶನ್ಸ್ಗಳು. ಹಾಗೆ 5th ಮೇನ್ ಅಲ್ಲಿ ಯಾವ ತರ ಕ್ವಶನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಎಸ್, 5th ಕ್ವಶನ್ಸ್ ನೋಡ್ತಾ ಹೋಗೋಣ. How many elements of the set P of A if A is equals to empty? ಕೇಳ್ತಾರಂತ ಕ್ವಶನ್ಸ್ ಇಷ್ಟೇ. P of A ಅಂದ್ರೆ ಅರ್ಥ ಏನು? ಪವರ್ ಸೆಟ್ ಆಫ್ ದ ಸೆಟ್ A. ಪವರ್ ಸೆಟ್ ಅಂದ್ರೆ ಅರ್ಥ ಏನು? ದ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ದ ಸೆಟ್ A. ಹೌದಲ್ವಾ? ದ ಕಲೆಕ್ಷನ್ ಆಫ್
ಆಲ್ ಸಬ್ಸೆಟ್ಸ್ ಆಫ್ ದ ಸೆಟ್ ಎ ಅಂದರೆ ನಮಗೆ ಪವರ್ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿದ್ದಾವೆ ಅನ್ನೋದು ಬೇಕಾಗಿದೆ. ಹಾಗಾದರೆ ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ಗಳಿದ್ದಾವೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಅದನ್ನು ಕೌಂಟ್ಗಳು ಮಾಡ್ತಾ ಹೋಗಬೇಕು. ಹಾಗಾದರೆ ಇಫ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು ಎಮ್ ಟಿ, ಸೆಟ್ ಎ ಏನು ಕೊಡ್ತಾ ಇದ್ದಾನೆ? ಎಮ್ ಟಿ ಸೆಟ್ ಕೊಡ್ತಾ ಇದ್ದಾನೆ. ಎಮ್ ಟಿ ಸೆಟ್ ಅಂದರೆ ಅರ್ಥ ಏನು? ಇಟ್ ಡಸಂಟ್ ಹ್ಯಾವ್ ಎನಿ ಎಲಿಮೆಂಟ್. ಇಟ್ ಡಸಂಟ್ ಹ್ಯಾವ್ ಎನಿ ಎಲಿಮೆಂಟ್ ಅಂದರೆ ಎಮ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನಾಗುತ್ತೆ? 0 ಆಗ್ತಾ ಹೋಗುತ್ತೆ. ಹೌದಲ್ವಾ? ಎಮ್ ಇಸ್ ಈಕ್ವಲ್ಸ್ ಟು 0 ಆಗ್ತಾ ಇದೆ. ಹಾಗಾದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಅಥವಾ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದ ಸೆಟ್ ಎ ಬರೀರಿ ಅಂತಂದರೆ 2 to the power of m ಬರಿತಾ ಹೋಗ್ಬೋದು. ಹಾಗಾದರೆ 2 to the power of m ಅಂದರೆ 2 to the power of 0, 2 to the power of 0 ಅಂದರೆ ವ್ಯಾಲ್ಯೂ ಎಷ್ಟಾಗ್ತಾ ಹೋಗುತ್ತೆ? ಓನ್ಲಿ ಎ 1. ಹಾಗಾದರೆ n ಆಫ್ p ಆಫ್ a, n ಆಫ್ p ಆಫ್ a ವ್ಯಾಲ್ಯೂ ಎಷ್ಟು ಬರ್ತಾ ಹೋಗುತ್ತೆ? ಓನ್ಲಿ 1 ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಹಾಗಾದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಎಷ್ಟಾಗ್ತಾ ಹೋಗ್ತಾ ಇದೆ? ಓನ್ಲಿ 1 ಬರ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ಸೆಟ್ 1 2 ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಹೌ ಮೆನಿ ಎಲಿಮೆಂಟ್ಸ್ ಆಫ್ ದ ಸೆಟ್ ಪಿ ಆಫ್ ಎ ಇಫ್ ಎ ಇಸ್ ಈಕ್ವಲ್ಸ್ ಟು 1 2 ಕೊಡ್ತಾ ಇದ್ದಾನೆ ಅಂದರೆ ಎಮ್ ವ್ಯಾಲ್ಯೂ ಎಷ್ಟಾಗ್ತಾ ಹೋಗುತ್ತೆ? 2 ಆಗ್ತಾ ಹೋಗುತ್ತೆ. ಹಾಗಾದರೆ 2 to the power of m ಅಂದರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? 2 to the power of 2 which is equals to 4. ಹಾಗಾದರೆ n ಆಫ್ p ಆಫ್ a ವ್ಯಾಲ್ಯೂ ಎಷ್ಟಾಗುತ್ತೆ? ಹಾಗಾದರೆ 4 ಆಗ್ತಾ ಹೋಗುತ್ತೆ. ಹಾಗಾದರೆ ಇದಕ್ಕೆ ಸಬ್ಸೆಟ್ಸ್ಗಳು ಎಷ್ಟಾಗ್ತಾ ಹೋಗುತ್ತೆ? ಎಂಟಿ ಸೆಟ್, ಸಿಂಗಲ್ಟನ್ ಸೆಟ್ 1, ಸಿಂಗಲ್ಟನ್ ಸೆಟ್ 2, ಸೆಟ್ 1 2. ಹೌದಲ್ಲ? ಹಾಗಾಗಿ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ಗಳು 4 ಬಂತು. ಹಾಗೆ ನಂಬರ್ ಆಫ್ ಸಬ್ಸೆಟ್ಸ್ಗಳು 4 ಬಂದಿದೆ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪವರ್ ಸೆಟ್ ಆಫ್ ಎ ಎಷ್ಟಾಗ್ತಾ ಹೋಗುತ್ತೆ? 4 ಆಗ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ 5th ಕ್ವಶನ್ಸು. ಇನ್ನು 6th ಕ್ವಶನ್ಸ್ ಯಾವ ಥರ ಇದೆ ಅಂತ ನೋಡ್ತಾ ಹೋಗೋಣ. 6th ಕ್ವಶನ್ಸ್ ಅಲ್ಲಿ ರೈಟ್ ದ ಫಾಲೋಯಿಂಗ್ ಆಸ್ ಇಂಟರ್ವಲ್ಸ್. ಎಸ್ ಓಕೆ. ಅದರಲ್ಲಿ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್ ಓಕೆ. ಫಸ್ಟ್ ಕ್ವಶನ್ಸ್ ನೋಡೋದಾದರೆ ಫಸ್ಟ್ ಕ್ವಶನ್ಸ್ಗಳು ನೋಡೋದಕ್ಕಿಂತ ಮುಂಚೆ ಇಂಟರ್ವಲ್ಸ್ ಕಾನ್ಸೆಪ್ಟ್ಗಳು ಗೊತ್ತಿದೆ. ಇಂಟರ್ವಲ್ಸ್ ಕಾನ್ಸೆಪ್ಟ್ಸ್ ಅಂತಂದರೆ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್ಡ್ ಇಂಟರ್ವಲ್, ಈ ಇಷ್ಟು ಟಾಪಿಕ್ಸ್ಗಳ ಬಗ್ಗೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಹೇಳಿದ್ದೀನಿ. ಹಾಗಾದರೆ ಓಪನ್ ಇಂಟರ್ವಲ್ ಅಂದರೆ ಸೆಟ್ ಯಾವ ಫಾರ್ಮೆಟಲ್ಲಿ ಇರ್ತಾ ಹೋಗುತ್ತೆ? y such that a is less than y less than b ಇತ್ತು ಅಂತಂದರೆ ನಮಗೆ ಅದು ಓಪನ್ ಇಂಟರ್ವಲ್ ಆಗ್ತಾ ಇತ್ತು. ಹೌದಲ್ವಾ? ಹಾಗೆಯೇ x such that a is less than or equals to x less than or equals to b ಇತ್ತು ಅಂತಂದರೆ ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತಾ ಇದ್ರಿ. ಹೌದಲ್ವಾ? ಹಾಗೆಯೇ ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತಂದರೆ a is less than x less than or equals to b ಇತ್ತು ಅಂತಂದರೆ ಇದು ನಮಗೆ ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಇದನ್ನು ನಾವು a, b ಕ್ಲೋಸ್ಡ್ ಇಂಟರ್ವಲ್ a, b ಹಾಗೆ ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಹಾಗೆ ಸೆಮಿ ಕ್ಲೋಸ್ಡ್ ಸೆಮಿ ಓಪನ್ ಇಂಟರ್ವಲ್ ಅಂತ ಅಂದರೆ ನಮಗೆ ಇದಿಷ್ಟು ನಮಗೆ ಇಂಟರ್ವಲ್ಸ್ ಕಾನ್ಸೆಪ್ಟ್ಸ್. ಹೌದಲ್ವಾ? ಇಷ್ಟು ಕಾನ್ಸೆಪ್ಟ್ಸ್ಗಳನ್ನು ನಾವು ಆಲ್ರೆಡಿ ನಿಮಗೆ ಹೇಳಿದ್ದೀವಿ. ಹಾಗಾದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ವಶನ್ಸ್ಗಳು ನೋಡ್ತಾ ಹೋಗೋಣ. ಓಪನ್ ಇಂಟರ್ವಲ್ಸ್ ಅಂತಂದರೆ a lies between, y lies between a and b and a is less than y less than b ಆಗಬೇಕಾಗಿತ್ತು. ಅಂದರೆ a ಅನ್ನೋ ಎಲಿಮೆಂಟು y ಗಿಂತ ಲೆಸ್ಸರ್ ನಂಬರ್ ಆಗಿರಬೇಕು. ಹಾಗೆ y ಅನ್ನೋ ಎಲಿಮೆಂಟು b ಗಿಂತ ಲೆಸ್ಸರ್ ನಂಬರ್ ಆಗಿರಬೇಕು. ಹಾಗೆಯೇ ಇಲ್ಲಿ ಎಲಿಮೆಂಟ್ಸ್ಗಳನ್ನು ಯಾವ ಥರ ಕನ್ಕ್ಲೂಡ್ ಮಾಡ್ಕೊತಾ ಇದ್ದೀವಿ? a ಮತ್ತು b ಮಧ್ಯದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಹೋಗಬೇಕಾಗಿತ್ತು. ಹೌದಲ್ವಾ? ಟ್ಯಾಬ್ಲರ್ ಫಾರ್ಮಲ್ಲಿ ಬರೀಬೇಕು ಅಂತಂದರೆ ಬಟ್ a ಮತ್ತು b ಮಾತ್ರ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋ ಆಗಿಲ್ಲ. ಇನ್ ಬಿಟ್ವೀನಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಮಾತ್ರ ನಾವು ಇನ್ಕ್ಲೂಡ್ ಮಾಡ್ಕೊತಾ ಹೋಗ್ತೀವಿ. ಓಕೆನಾ? ಹಾಗೆಯೇ a is less than or equals to x less than or equals to b ಅಂದರೆ ಇಲ್ಲಿ ನಾವು a ಮತ್ತು b ಮಧ್ಯದಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು ಆ್ಯಂಡ್ a ಮತ್ತು b ಕೂಡ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ವಿ. ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ ಆಗ್ತಾ ಇತ್ತು. ಹೌದಲ್ವಾ? ಹಾಗೆಯೇ a is less than x less than or equals to b ಅಂದರೆ ಎನ ಎಕ್ಸ್ಕ್ಲೂಡ್ ಮಾಡ್ತೀವಿ ಅಂದರೆ ಎನ ಬಿಡ್ತೀವಿ, ಬಿನ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀವಿ. ಓಕೆನಾ? ಎ ಇಂದ ಬಿ ಒಳಗಡೆ ಇರುವಂತಹ ಎಲ್ಲ ಎಲಿಮೆಂಟ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು, ಬಿನೂ ಇನ್ಕ್ಲೂಡ್ ಮಾಡ್ಕೋಬೇಕು, ಎನ ಎಕ್ಸ್ಕ್ಲೂಡ್ ಮಾಡ್ಕೊತಾ ಹೋಗಬೇಕು. ಗೊತ್ತಾಯ್ತಾ? ಹಾಗೆಯೇ ಇಲ್ಲಿ ನಾವು a is less than or equals to x less than b,
ಬಿನ ಎಕ್ಸ್ಕ್ಲೂಡ್ ಮಾಡಿಕೊಂಡು ಎನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇವಿ. ಎ ಮತ್ತು ಬಿ ಮಧ್ಯದಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ಗಳನ್ನು ನಾವು ಬರ್ಕೊಳ್ತಾ ಹೋಗ್ಬೇಕು. ಓಕೆನಾ? ಇದಿಷ್ಟು ನಿಮಗೆ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್ಗಳಾಗ್ತಾ ಇತ್ತು. ಹಾಗಾದರೆ ಫಸ್ಟ್ ಕ್ವಶನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಸೆಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆರ್. ಎಕ್ಸ್ ಅನ್ನೋ ಎಲಿಮೆಂಟ್ ಏನಾಗ್ತಾ ಇದೆ? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ಗಳಾಗ್ತಾ ಇದೆ. ಎಕ್ಸ್ ಅನ್ನೋ ಎಲಿಮೆಂಟ್ಸ್ಗಳೇನು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅಂದರೆ ರಿಯಲ್ ನಂಬರ್ಸ್ ಅಂದರೆ ಇಟ್ ಕಂಟೈನ್ಸ್ ಆಲ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್. ಆ್ಯಂಡ್ x lies between -4 and 6. -4 is less than x less than or equals to 6. ಎಸ್ ಇಂಟರ್ವಲ್ಸ್ ಬರಿಬೇಕಾದ್ರೆ ಲೆಸ್ ದ್ಯಾನ್ ಸಿಂಬಲ್ ಇತ್ತು ಅಂದರೆ ನಾವು ಓಪನ್ ಇಂಟರ್ವಲ್ ಬರಿತಾ ಹೋಗ್ತೀವಿ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಇತ್ತು ಅಂದರೆ ಕ್ಲೋಸ್ಡ್ ಇಂಟರ್ವಲ್ ಬರಿತಾ ಹೋಗ್ತೀವಿ. ಒಂದು ಕಡೆ ಲೆಸರ್ ದ್ಯಾನ್, ಒಂದು ಕಡೆ ಲೆಸ್ ದ್ಯಾನ್, ಇನ್ನೊಂದು ಕಡೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇತ್ತು ಅಂದರೆ ನಮಗೆ ಓಪನ್ ಕ್ಲೋಸ್ ಬರಿತಾ ಹೋಗ್ತೀವಿ. ಹಾಗೆಯೇ ಒಂದು ಕಡೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು, ಇನ್ನೊಂದು ಕಡೆ ಲೆಸ್ ದ್ಯಾನ್ ಇತ್ತು ಅಂತಂದರೆ ಕ್ಲೋಸ್ ಓಪನ್ ಬರಿತಾ ಹೋಗ್ತೀವಿ. ಓಕೆನಾ? ಹಾಗಾದರೆ ಇಲ್ಲಿ ಲೆಸ್ ದ್ಯಾನ್ ಸಿಂಬಲ್ ಇದೆ, ಯಾವ ನಂಬರ್ ಸೈಡಲ್ಲಿ ಇದೆಯೋ ಆ ಸೈಡಲ್ಲಿ ನಾವು ಓಪನ್ ಬ್ರಾಕೆಟ್ ಬರಿತಾ ಹೋಗಬೇಕು. ಹಾಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಇದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸಿಂಬಲ್ ಇದೆ ಅಂದರೆ ಯಾವ ನಂಬರ್ ಸೈಡ್ ನಮಗೆ ಎಲಿಮೆಂಟ್ ಇದೆಯೋ ಆ ಸೈಡ್ ನಾವು ಕ್ಲೋಸ್ ಇಂಟರ್ವಲ್ ಆಗ್ತಾ ಹೋಗಬೇಕು. ಓಕೆನಾ? ಇದು ನಮಗೆ ಸೆಮಿ ಓಪನ್, ಸೆಮಿ ಕ್ಲೋಸ್ಡ್ ಇಂಟರ್ವಲ್. ಒನ್ ಸೈಡ್ ಓಪನ್, ಒನ್ ಸೈಡ್ ಕ್ಲೋಸ್ಡ್. ಓಕೆನಾ? ಹಾಗೆಯೇ ಥರ್ಡ್ ಕ್ವಶನ್ಸ್ ನೋಡೋದು, ಸೆಕೆಂಡ್ ಕ್ವಶನ್ಸ್ ನೋಡೋದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ -12 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ -10. ಹೇಳ್ತಾ ಇದ್ದೀನಿ, ಎರಡೂ ಸೈಡು ನಮಗೆ ಲೆಸ್ ದ್ಯಾನ್ ಸಿಂಬಲ್ ಇದೆ. ಎರಡೂ ಸೈಡ್ ನಮಗೆ ಲೆಸ್ ದ್ಯಾನ್ ಸಿಂಬಲ್ ಇದೆ ಅಂದರೆ ಓಪನ್ ಬ್ರಾಕೆಟ್. ಹಾಗೆಯೇ ಎಲಿಮೆಂಟ್ಸ್ಗಳು ಲೈಸ್ ಬಿಟ್ವೀನ್ -12 ಆ್ಯಂಡ್ 10. -12 ಆ್ಯಂಡ್ 10 ಒಳಗಡೆ ಮಾತ್ರ ನಮಗೆ ಎಲಿಮೆಂಟ್ಸ್ಗಳು ಲೈಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಆ ಎಲಿಮೆಂಟ್ಸ್ಗಳು ಯಾವ್ದು? -12 ಮತ್ತು -10 ಮಧ್ಯದಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು ಓನ್ಲಿ ಒನ್ ಎಲಿಮೆಂಟ್, ದಟ್ ಈಸ್ -11 ಮಾತ್ರ. ಹಾಗಾದರೆ ಈ ಸೆಟ್ಟನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಸರಿ ಟ್ಯಾಬ್ಯುಲರ್ ಫಾರ್ಮಲ್ಲಿ ಬರೀರಿ ಅಂತಂದರೆ -11 ಆಗ್ತಾ ಹೋಗುತ್ತೆ. ಈ ಸೆಟ್ಟನ್ನು ನಾವು ಟ್ಯಾಬ್ಯುಲರ್ ಫಾರ್ಮಲ್ಲಿ ಬರೆಯೋದಾದರೆ -3 -2 -1 0 1 2 3 4 5 6. ಯಾಕೆ? -4ನ ಎಕ್ಸ್ಕ್ಲೂಡ್ ಮಾಡ್ಕೋಬೇಕು, 6ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಹಾಗಾಗಿ -4ಗಿಂತ ಮೇಲ್ಗಡೆ ಇರುವಂಥ ಎಲ್ಲ ನಂಬರ್ಸ್ಗಳನ್ನ -3 -2 -1 0 1 2 3 4 5 6 ಅನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಓಕೆನಾ? ಹಾಗೆಯೇ ಥರ್ಡ್ ಕ್ವಶನ್ಸ್ ನೋಡೋದಾದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 7. ಒನ್ ಸೈಡ್ ಏನಾಗ್ತಾ ಇದೆ? ಲೆಫ್ಟ್ ಸೈಡಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದೆ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಯಾವ ಸೈಡಲ್ಲಿ ಇದೆಯೋ ಆ ಸೈಡ್ ನಾವೇನು ಮಾಡ್ತಾ ಹೋಗಬೇಕು? ಕ್ಲೋಸ್ಡ್ ಬ್ರಾಕೆಟ್ ಆಗ್ತಾ ಹೋಗಬೇಕು. ಹಾಗಾದರೆ 0 ಕ್ಲೋಸ್ಡ್ 0 ಓಪನ್ 7. ಯಾಕೆ ಓಪನ್ 7? ಲೆಸ್ ದ್ಯಾನ್ ಸಿಂಬಲ್ ಇದೆ. ಈಕ್ವಲ್ಸ್ ಟು ಸಿಂಬಲ್ ಅಂತಂದರೆ ಅಗೇನ್ ಕ್ಲೋಸ್ಡ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಇನ್ ದ ನೆಕ್ಸ್ಟ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, set x such that x belongs to R 3 less than or equals to x less than or equals to 4. ಅಂದರೆ ಇದರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು ಯಾವ್ದು ಆಗ್ತಾ ಇತ್ತು? 0 1 2 3 4 5 6. ಬಿಕಾಸ್ 7 ಅನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ಕೋಬೇಕು. ಹಾಗೆ ಫೋರ್ತ್ ಒನ್ ನೋಡೋದಾದ್ರೆ set x such that x belongs to R, 3 less than or equals to x less than or equals to 4. 3 less than or equals to x less than or equals to 4 ಅಂತ ಅಂದರೆ less than or equals to ಸಿಂಬಲ್ ಇದೆ. ಸೊ we have to put closed brackets. ಓಕೆನಾ? ಹಾಗಾದರೆ ಎರಡೂ ಕಡೆ ನಮಗೆ ಲೆಸ್ ದ್ಯಾನ್ ಸಿಂಬಲ್ ಇರೋದ್ರಿಂದ ಕ್ಲೋಸ್ಡ್ ಬ್ರಾಕೆಟ್ಸ್ ನಾವು ಬರ್ಕೊಳ್ತಾ ಇದ್ವಿ. 3, 4. ಹಾಗಾದರೆ ಅದರಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು 3 ಮತ್ತು 4 ಮಧ್ಯದಲ್ಲಿ ಬರುವಂಥ ಎಲ್ಲ ರಿಯಲ್ ನಂಬರ್ಸ್ಗಳು ನಾವು ಮೆನ್ಷನ್ ಮಾಡ್ತಾ ಹೋಗಬೇಕು. ಹಾಗಾದರೆ ಇಲ್ಲೂ ಅಷ್ಟೇ ರಿಯಲ್ ನಂಬರ್ಸ್ಗಳು ಅಂತಂದರೆ ನಾವಿಲ್ಲಿ ಎಲಿಮೆಂಟ್ಸ್ಗಳು ಬರ್ತಿದ್ದೀವಿ. ಇಲ್ಲಿ ನಮ್ಗೆ ರ್ಯಾಷನಲ್ ನಂಬರ್ಸ್ಗಳು ಬರ್ತಾ ಹೋಗುತ್ತೆ, ಇರ್ಯಾಷನಲ್ ನಂಬರ್ಸ್ಗಳು. ಈ ಎಲಿಮೆಂಟ್ಸ್ಗಳ ಮಧ್ಯದಲ್ಲಿ ಬರುವಂಥ ಎಲ್ಲ ರಿಯಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ಗಳನ್ನ ಬರಿತಾ ಹೋಗಬೇಕು. ಇಲ್ಲೂ ಅಷ್ಟೇ ರ್ಯಾಷನಲ್ಸ್ ಆ್ಯಂಡ್ ಇರ್ಯಾಷನಲ್ಸ್, ಇಲ್ಲೂ ಅಷ್ಟೇ ರ್ಯಾಷನಲ್ಸ್ ಆ್ಯಂಡ್ ಇರ್ಯಾಷನಲ್ಸ್, ಇಲ್ಲೂ ಅಷ್ಟೇ ರ್ಯಾಷನಲ್ಸ್ ಆ್ಯಂಡ್ ಇರ್ಯಾಷನಲ್ಸ್ನ ಬರಿತಾ ಹೋಗಬೇಕು. ಓಕೆನಾ? ಎಸ್, ಇದಿಷ್ಟು ನಿಮಗೆ 6th ಕ್ವಶನ್ಸ್. ಇನ್ನು 7th 8th 9th ಕ್ವಶನ್ಸ್ಗಳಿದೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. 7th 8th 9th ನಿಮಗೆ ಟ್ರೈ ಮಾಡಿದ ಮೇಲೆ ನೀವು ಅದನ್ನು ಆನ್ಸರ್ ಸೆಂಡ್ ಮಾಡಿ. ಆ ಆನ್ಸರ್ಸ್ ಕರೆಕ್ಟಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತೀನಿ.
ಕರೆಕ್ಟ್ ಆಗಿತ್ತು ಅಂತಂದರೆ ನಿಮಗೆ ಟಾಪಿಕ್ ಅರ್ಥ ಆಗಿದೆ. ಸೊ ನಾನು ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಇಲ್ಲ ಅಂತಂದರೆ 7th 8th 9th ನಾವು ಕಂಪ್ಲೀಟ್ ಸಾಲ್ವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.